ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೆಜೆಂಡ್ಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಎಸ್ ಫ್ರೆಂಡ್ಸ್, ನೋಡ್ಬೋದು ನಾನು ಫಸ್ಟ್ ಟೈಮ್ ನಮ್ಮ ಬಿಲ್ಡಿಂಗ್ ಇಂದ ವ್ಲಾಗ್ ಅಂದ್ರೆ ನಮ್ಮ ಮನೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿರೋದು. ಸುಮಾರು ಜನ ಹೇಳ್ತಾ ಇದ್ದೀನಿ ನಿಮ್ ಫ್ಲಾಟ್ ತೋರಿಸಿ, ಅಂದ್ರೆ ನಿಮ್ ಮನೆ ತೋರಿಸಿ ಅಂತ. ಅಂಡ್ ತೋರಿಸ್ತೀನಿ ಫ್ರೆಂಡ್ಸ್. ಏನ್ ಗೊತ್ತಾ, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗೆ ಹಿಂಗ್ ತೋರಿಸಿ ಅಲ್ವಾ. ರಾಣಿ ಬಾಯ್. ಅಂಡ್ ಇದು ಬಂದು ನಮ್ಮ ಪುಟ್ಟ ರಾಣಿ, ನಮ್ಮ ಮನೆ ಓನರ್ ಇವಳೆ ನಮ್ಮ ರಾಣಿ. ಸೊ ರಾಣಿ ಹಾಯ್ ಹೇಳು, ಸೊ ನಿಮ್ಗೆ ತುಂಬಾ ಡೌಟ್ಸ್ ಇತ್ತಲ್ವಾ, ಮನೆ ಐಡಿಯಾ ಯಾರ್ದು, ಲೈಕ್ ಯಾವ ರೀತಿ ನೀವು ಪ್ಲಾನ್ ಮಾಡಿದ್ದು, ಎಲ್ರದ್ದು ಲೈಕ್ ಒಪ್ಪಿಗೆ, ಲೈಕ್ ಎಲ್ಲರೂ ಹ್ಯಾಪಿ ಆಗಿದ್ರ ಡಿಸಿಷನ್ ಇಂದ. ಫಸ್ಟ್ ಆಫ್ ಆಲ್ ಯಾರ ಐಡಿಯಾ, ಲೈಕ್ ಈ ಮನೆ ಹೇಗೆ ಸ್ಟಾರ್ಟ್ ಆಗಿದ್ದು, ಯಾವಾಗ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದು, ಸೊ ಇದೆಲ್ಲ ತುಂಬಾ ಡೌಟ್ಸ್ ಇತ್ತು ನಿಮ್ಗೆಲ್ಲ. ಸೊ ಈ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ನಿಮ್ಗೆ ಇನ್ ಡೀಟೇಲ್ ಆಗಿ. ಸೊ ಸ್ಕಿಪ್ ಮಾಡ್ದಲ್ಲೇ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆನಾ? ಹಾಯ್ ಅಕ್ಕ. ಹಾಯ್ ಎಲ್ರಿಗೂ. ಸೊ ನಮ್ಮ ಬಿಲ್ಡಿಂಗ್ ಇಂದ ಫಸ್ಟ್ ವಿಡಿಯೋ ಬರ್ತಾ ಇದೆ. ಚಪ್ಪಾಳೆ. ಸೊ ಫೈನಲಿ ಬಿಲ್ಡಿಂಗ್ ತನಕ ಬಂದ್ಬಿಟ್ವಿ. ಏನೇನು ತೋರ್ಸೋದ್ ಬಾಕಿ ಇದೆ ನಿಮ್ಗೆ, ರಿವೀಲ್ ಮಾಡೋದು ತುಂಬಾನೇ ಇದೆ. ಸೊ ಎಲ್ಲ ಒಂದೊಂದಾಗ ರಿವೀಲ್ ಮಾಡ್ತಾನೆ ಇದೀವಿ, ಯಾವುದೇ ಡಿಲೇ ಮಾಡಬಾರ್ದು. ಬಟ್ ಏನ್ ಗೊತ್ತಾ, ನಾವು ಎಷ್ಟು ಎಲ್ಲ ಹೇಳಿದ್ರು ಕೂಡ ಅಲ್ಲ, ಮತ್ತೆ ಸೇಮ್ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾ ಇದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಬಿಕಾಸ್ ಸುಮಾರು ಜನ ಹೇಳ್ತಾರೆ ಏನ್ ಗೊತ್ತಾ, ಡೈರೆಕ್ಟ್ ಆಗಿ ಮನೆ ತೋರಿಸಿ ಅಂತ. ಸುಮಾರು ಜನ ಹೇಳ್ತಾರೆ ಸೈಟ್ ಡೈಮೆನ್ಷನ್ ಹೇಳಿ, ಸೈಟ್ ಪ್ರೈಸ್ ಹೇಳಿ, ಸೈಟ್ ಏರಿಯಾ ಹೇಳಿ, ಬ್ರೋಕರ್ ಎಲ್ಲ ಹೇಳಿದೀವಿ ಆಲ್ರೆಡಿ. ಬ್ರೋಕರ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಕ್ಕ ಡೀಟೇಲ್ಸ್ ಕೊಟ್ಟಿದ್ದಾಳೆ, ಸರಿನಾ? ಮತ್ತೆ ಸೇಮ್ ಕ್ವಶನ್ಸ್ ಕೇಳ್ತಾ ಇದೀರಾ. ಮೇ ಬಿ ನೀವು ರಿಪೀಟ್ ಅದೇ ಸ್ಕಿಪ್ ಮಾಡ್ತಾ ಇದ್ದೀರಾ ಅಥವಾ ವಿಡಿಯೋ ನೋಡಿರಲ್ಲ. ಸೊ ಈ ಕಂಪ್ಲೀಟ್ ಇದೇನ್ ಮನೆ ಸೀರೀಸ್ ಇದೆಲ್ಲ ಒಂದು ವಿಡಿಯೋ ಬಿಡ್ತಂತೆ ಕಂಪ್ಲೀಟ್ ಆಗಿ ನೋಡಿ. ಸೊ ನಿಮ್ಗೆ ಪ್ರಾಪರ್ ಆಗಿ ಅರ್ಥ ಆಗಿದೆ. ನಾವು ಯಾಕೆ ಡೈರೆಕ್ಟ್ ಆಗಿ ತೋರಿಸ್ತಾ ಇಲ್ಲ ಅಂದ್ರೆ, ಸೊ ದಟ್ ತುಂಬಾ ಜನ ಮನೆ ತಗೊಳ್ಳೋರು ಅಥವಾ ಮನೆ ಕಟ್ಟೋರು ಇದ್ದಾರೆ. ಸೊ ಅವ್ರೆಲ್ಲರಿಗೂ ಹೆಲ್ಪ್ ಆಗ್ಬೇಕು ಅಂದ್ರೆ ನಾವು ಒನ್ ಬೈ ಒನ್ ತೋರಿಸ್ಕೊಂಡು ಹೋದ್ರೇನೆ ಬೆಸ್ಟ್ ಅಂತ ನಮ್ಗನ್ಸ್ತು. ಸೊ ಅದಕ್ಕೇನೆ ಅಂಡ್ ನಮ್ಮ ಮನೆ ಇವಾಗ ನೀವು ಪ್ರೆಸೆಂಟ್ ಅಲ್ಲಿ ನಾವೇನ್ ನೋಡ್ತಾ ಇದ್ರಲ್ಲ, ಈ ಅಕ್ಕಪಕ್ಕ ಕಾಂಕ್ರೀಟ್ ಗೋಡೆ ಇದೇ ರೀತಿನೇ ಇರೋದು. ಬಿಲ್ಡಿಂಗ್ ಇನ್ನೂ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಗೋಡೆ ಏನಿದೆಯಲ್ಲ ಇಷ್ಟೇ ಮನೇನು, ಲೈಕ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಆದಷ್ಟು ನಮ್ಮ ಎಲ್ಲಾ ವಿಡಿಯೋಸ್ ನೋಡ್ಕೊಂಡ್ಬಂದ್ರೆ ನಿಮ್ಗೆ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗ್ಬಿಡುತ್ತೆ. ಆಮೇಲೆ ಇನ್ನೂ ಲೈಕ್ ಲಾಸ್ಟ್ ವಿಡಿಯೋನ ನಾನು ಹಾಕಿದಾಗ ಅದನ್ನು ಕೂಡ ಕೇಳಿದೀರಾ, ನಮ್ಗೆ ಅರ್ಥ ಆಗ್ತಾ ಇಲ್ಲ ನಿಮ್ದು ಫ್ಲೋರ್ ವೈಸ್ ಅಥವಾ ಅಕ್ಕಪಕ್ಕ ಡೂಪ್ಲೆಕ್ಸ್ ಅಂತ ಮೆಸೇಜ್ ಮಾಡಿದ್ರಿ. ಅಂದ್ರೆ ಅಷ್ಟು ಕ್ಲಿಯರ್ ಕಟ್ ಆಗಿ ಅಕ್ಕ ಬ್ಲಾಗ್ ನನ್ನ ಬ್ಲಾಗ್ ಹೇಳಿದ್ದೀವಿ ನಾವು ಯಾವ ರೀತಿ ತಗೊಂಡಿರೋದು, ಯಾವ ರೀತಿ ಪ್ಲಾನ್ ಇದೆ ಅಂತ. ಬಟ್ ಮೇ ಬಿ ಕನ್ಫ್ಯೂಸ್ ಆಗಿರ್ಬೋದು. ಸೊ ನಮ್ದು ಬಂದು ಫ್ಲೋರ್ ವೈಸ್ ಬರುತ್ತೆ, ಇಂಡಿವಿಜುವಲ್ ಫ್ಲೋರ್, ಒಂದೊಂದು ಒಬ್ಬೊಬ್ರದ್ದು ಫ್ಲೋರ್ ಆ ತರ ಬರುತ್ತೆ. ಡ್ಯೂಪ್ಲೆಕ್ಸ್ ಅಲ್ಲ, ಜಸ್ಟ್ ಒಂದೊಂದು ಸಿಂಗಲ್ ಫ್ಲೋರ್ ಬರುತ್ತೆ. ಅಂಡ್ ಎಸ್, ಸೊ ಅದರಲ್ಲೇ ಗೊತ್ತಾಗುತ್ತೆ ಅಕ್ಕಪಕ್ಕ ಮನೆಯೂ ಅಲ್ಲ ಅಂತ. ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್, ಯಾರ್ದು ಯಾವ ಫ್ಲೋರ್ ಹೇಳಿ ನಮ್ಗೆ ಅಂತ. ಸೊ ಯಾರ್ಯಾರ್ದು ಯಾವ್ಯಾವ ಫ್ಲೋರ್. ಸೊ ಫ್ರೆಂಡ್ಸ್ ಹೇಳ್ಬೇಕು ಅಂತಂದ್ರೆ, ನಮ್ದು 4 ಫ್ಲೋರ್ಸ್ ಅಪಾರ್ಟ್ಮೆಂಟ್ ಇದು, 4 ಫ್ಲೋರ್ಸ್ ಬಿಲ್ಡಿಂಗ್ ಇದು. ಗ್ರೌಂಡ್ ಬಂದು ಫುಲ್ ಪಾರ್ಕಿಂಗ್ ಆಗಿರುತ್ತೆ. ಫಸ್ಟ್ ಫ್ಲೋರ್ ಬಂದು ನನ್ನ ತಂಗಿದು ಅಂದ್ರೆ ನಂದುದು. ಸೆಕೆಂಡ್ ಫ್ಲೋರ್ ಬಂದು ನಂದು ಹಾಗೂ ಅರುಣ್ ಅವ್ರದ್ದು. ಅಂಡ್ ಥರ್ಡ್ ಫ್ಲೋರ್ ಬಂದು ನಮ್ಮ ಅಕ್ಕ ಹಾಗೂ ಜೀಜು ಅವ್ರದ್ದು ಥರ್ಡ್ ಫ್ಲೋರು. ಅಂಡ್ ಫೋರ್ತ್ ಫ್ಲೋರ್ ಅಂದ್ರೆ ಟೆರೆಸ್ ಅಲ್ಲಿ 1 BHK ಕಟ್ತೀವಲ್ಲ, ಸೊ ಅದು ಬಂದು ನಾವು ನಮ್ಮ ಅಮ್ಮಗೆ ಅಂತ, ನಮ್ಮ ಅಪ್ಪ ಅಮ್ಮಗೆ ಅಂತ ಪ್ಲಾನ್ ಮಾಡಿರೋದು. ಇಲ್ಲ ಗೆಸ್ಟ್ ಬಂದಿರ್ಬೋದು ಅಥವಾ ಅಪ್ಪ ಅಮ್ಮ, ಆ ರೀತಿ ನಾವು ಪ್ಲಾನ್. ನಮ್ಮ ಅಪ್ಪ ಅಮ್ಮಗೆ ಏನಪ್ಪಾ ಅಂದ್ರೆ ನಾವು ನಿಮ್ ಜೊತೆ ಇರೋದ್ಬಿಟ್ಟು ಅಲ್ಲಿ ಸಪರೇಟ್ ಆಗಿ ಯಾಕೆ ಹೋಗ್ಬೇಕು ಅಂತ ಅವ್ರ ಕಾನ್ಸೆಪ್ಟ್. ಬಟ್ ಸ್ಟಿಲ್ ಅದು ನಾವು ನಮ್ಮ ಅಪ್ಪ ಅಮ್ಮಂಗೆ ಅಂತ ಡೆಡಿಕೇಟೆಡ್ ಆಗಿ ಅವ್ರಿಗೇನೆ ಕಟ್ಸಿರೋದು. ಅಂಡ್ ಇವಾಗ ನಿಮ್ ಕ್ವಶನ್ ಬರುತ್ತೆ, ಅಪ್ಪ ಅಮ್ಮಗೆ ಮೇಲ್ಗಡೆ ಕಟ್ಸಿದ್ದೀರಾ, ನಿಮ್ ಅತ್ತೆ ಮಾವಂಗೆ ಯಾಕೆ ಆ ತರ ನೀವು ಮಾಡಿಲ್ಲ ಅಂತ. ಫ್ರೆಂಡ್ಸ್, ಅತ್ತೆ ಮಾವ ಅಂತಂದ್ರೆ ಅವ್ರು ನಮ್ ಜೊತೆನೆ ಇರ್ತಾರೆ. ಇವ್ರ ಅತ್ತೆ ಮಾವ ಅಂದ್ರೆ ಇವ್ರ ಜೊತೆ ಇರ್ತಾರೆ, ನಮ್ಮ ಅತ್ತೆ ಮಾವನೇ ನಮ್ ಜೊತೆ ಇರ್ತಾರೆ, ಆ ರೀತಿ. ಬಟ್ ಅಪ್ಪ ಅಮ್ಮಗೆ ಏನ್ ಗೊತ್ತಾ, ಒಂದು ಇರುತ್ತೆ, ಹೆಣ್ಮಕ್ಳು ಮನೇಲಿ ಇರಬಾರ್ದು ಜಾಸ್ತಿ, ಅದು ಚೆನ್ನಾಗಿರಲ್ಲ, ಆ ಒಂದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇರುತ್ತೆ. ಅದು ಬರಬಾರ್ದು ನಮ್ಮ ಅಪ್ಪ ಅಮ್ಮಗೆ. ಓಕೆ, ನಮ್ಮ ಇಲ್ಲ ಅಂತ ಅಟ್ಲೀಸ್ಟ್ ನಮ್ ಜೊತೆನೆ ಮೇಲ್ಗಡೆ ಆಗಿರ್ ಮಮ್ಮಿ ಅಂತ ಅನ್ಕೊಂಡು ಟೆರೆಸ್ ಅಲ್ಲಿ ಒಂದು ಸಣ್ಣ ಮನೆ ಫ್ರೆಂಡ್ಸ್, 1 BHK ಟಿಪಿಕಲ್ ಹೌಸ್ ಇರುತ್ತಲ್ಲ, ಆ ರೀತಿ ಕಟ್ಸಿರೋದು. ಬಟ್ ನಾವು ಅಪ್ಪ ಅಮ್ಮ ಇವಾಗಲೂ ಅದೇನೆ ಅಂತಿರೋದು, ಯಾವುದೇ ಕಾರಣಕ್ಕೂ ನಾವು ಇರಲ್ಲ, ನೀವು ಕಟ್ಟಿದ್ರು ಇರಲ್ಲ, ಕಟ್ಟಿಲ್ಲ ಅಂತ ಇರಲ್ಲ. ನಾವು ನಮ್ಮ ಮನೇಲೇನೆ, ಬಾಡಿಗೆ ಮನೇಲಿ ನಾವು ಚೆನ್ನಾಗಿದ್ದೀವಿ, ವೀಕೆಂಡ್ ಬರ್ತೀವಿ, ಚಿಕನ್ ಮನೆ ತಿಂತೀವಿ, ಹೋಗ್ತೀವಿ ಅಷ್ಟೇ ಅಂತ ಅವ್ರು ಹೇಳ್ತಾರೆ. ಬಟ್ ಅವೆಲ್ಲ ಮುಂದೊಂದು ಮಾತು ಫ್ರೆಂಡ್ಸ್, ಸರಿನಾ? ಸೊ ಈ ತರ ಡಿವೈಡ್ ಮಾಡಿರೋದಂತೂ ಈ ರೀತಿಯಾಗಿ. ಫಸ್ಟ್ ಫ್ಲೋರ್ ಬಂದು ನನ್ನ ಕೊನೆ ತಂಗಿ ನಂದುದು. ಅಂಡ್ ಹೇಗೆ ನಾವು ಡಿವೈಡ್ ಮಾಡಿದ್ವಿ ಅಂತ ಕೇಳ್ತೀರಾ, ಯಾಕೆ ಈ ರೀತಿ ಯಾಕೆ ಡಿವೈಡ್ ಮಾಡಿರೋದು ಅಂತ. ಸೊ ಇದ್ರ ಹಿಂದೆನೂ ಒಂದು ಲಾಜಿಕ್ ಹಾಗೂ ಕಾನ್ಸೆಪ್ಟ್ ಇದೆ. ಅದು ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾರೆ. ಸೊ ಏನಪ್ಪಾ ಅಂದ್ರೆ, ದೊಡ್ಡವ್ರ ಮನೆಯಿಂದ ಚಿಕ್ಕವ್ರ ಮನೆಗೆ ನೀರು ಹರಿಬೇಕಂತೆ. ಸೊ ಅದಕ್ಕೆ ದೊಡ್ಡವ್ರು ಯಾವಾಗ್ಲೂ ಮೇಲ್ಗಡೆ ಇರ್ಬೇಕು, ಚಿಕ್ಕವ್ರು ಯಾವಾಗ್ಲೂ ಕೆಳಗಡೆ ಇರ್ಬೇಕು. ಇಫ್ ಬೈ ಚಾನ್ಸ್ ಅಣ್ಣ ತಮ್ಮದಿರೇ ಆಗ್ಲಿ ಅಥವಾ ಅಕ್ಕ ತಮ್ಮದಿರೇ ಆಗ್ಲಿ ಮನೆ ಒಟ್ಟಿಗೆ ಒಂದೇ ಫ್ಲೋರ್ ಕಟ್ಟಿಸ್ತಾ ಇದ್ದಾರೆ ಅಂತಂದ್ರೆ, ದೊಡ್ಡವ್ರ ಮನೆ ಮೇಲ್ಗಡೆ ಇರ್ಬೇಕು, ಚಿಕ್ಕವ್ರ ಮನೆ ಕೆಳಗಡೆ ಇರ್ಬೇಕು. ಆ ಒಂದು
ಲೈಕ್ ಯಾರ್ಯಾರಿಗೆ ಯಾವ್ಯಾವ ಫ್ಲೋರ್ ಅಂತ ಬಂದಾಗ ನಮ್ಮಮ್ಮನೇ ಹೇಳ್ಬಿಟ್ರು, ನಾವೇನು ಹೇಳೋದೇ ಬೇಕಿದ್ದಿಲ್ಲ. ಅವಾಗ ನಮ್ಮಮ್ಮನೇ ಡಿಸೈಡ್ ಮಾಡಿಬಿಟ್ರು, ಇಲ್ಲ ದೊಡ್ಡವರು ಮೇಲ್ಗಡೆ ಟಾಪ್ ಫ್ಲೋರ್ ಅಲ್ಲಿ ಇರ್ತಾರೆ, ಚಿಕ್ಕವರು ಅಂದ್ರೆ ಮಧ್ಯದವರು ಮಧ್ಯದ ಫ್ಲೋರ್, ಚಿಕ್ಕವರು ಲಾಸ್ಟ್. ಸೊ ಈ ನೀವು ಅರುಣ್ ಜೀಜುನು ನೋಡಿದ್ರು ಕೂಡ ಅಲ್ಲ, ಜೀಜು ದೊಡ್ಡವರು, ಅರುಣ್ ಬಂದು ಅಕ್ಕ ಏಜು, ಅಕ್ಕಗಿಂತ 15 ದಿವಸ 18 ಡೇಸ್ ದೊಡ್ಡವರು 18 ಡೇಸ್ ದೊಡ್ಡವರು. ಸೊ ಆ ರೀತಿ ಕಾನ್ಸೆಪ್ಟ್ ಲೈಕ್ ತುಂಬಾ ಜನ ಹೇಳ್ತೀರಾ ಹೆಣ್ಮಕ್ಳು ಮಾತ್ರ ನೋಡ್ತೀರಾ, ಗಂಡ್ ಮಕ್ಳಿಗೂ ನೋಡಿ, ಇವಾಗ ಗಂಡ್ ಮಕ್ಳದ್ದು ಹಾಗೆ ಗಂಡ್ ಮಕ್ಳದ್ದು ಹಾಗೆ ಆಗಿದೆ. ಸೊ ಈ ರೀತಿ ಕಾನ್ಸೆಪ್ಟ್ ಅಲ್ಲಿ ಕಟ್ಟಿದ್ದೀವಿ. ಎಸ್ ಅಂಡ್ ಇದು ಬಂದು ನಮ್ಮ ಫಸ್ಟ್ ವ್ಲಾಗ್ ನಮ್ಮ ಮನೆಯಿಂದ. ಸೊ ಎಸ್ ಅಂಡ್ ಇವಾಗ ನಾವು ಬ್ಲಾಗ್ ಮಾಡ್ತಾ ಇರೋದು ಯಾವ ಫ್ಲೋರ್ ಇಂದ ಅಂತ ನಿಮಗೆ ಮುಂದೆ ಫ್ಯೂಚರ್ ಗೊತ್ತಾಗುತ್ತೆ. ಬಟ್ ಮೇಲ್ಗಡೆ ಇನ್ನೂ ಕೆಲಸಗಳು ನಡೀತಾ ಇದೆ. ಸೊ ಇನ್ನು ಇದೂ ಕಂಪ್ಲೀಟ್ ಆಗಿ ಆಗಿಲ್ಲ, ಜಸ್ಟ್ ಈ ತರ ಗೋಡೆ ನಾವು ಒಂದು ಗೋಡೆ ಬಿಟ್ಟಿದ್ದೀವಿ. ಓಕೆ, ಯಾವ ಗೋಡೆ ಸ್ವಲ್ಪ ಕಂಪ್ಲೀಟ್ ಆಗಿದೆ ಸ್ವಲ್ಪ ಅಂತ ಅನ್ಕೊಂಡು ಈ ಗೋಡೆ ಕಂಪ್ಲೀಟ್ ಆಗಿದ್ರೆ ಈ ಗೋಡೆ ಇಲ್ಲಿ ಕುತ್ಕೊಂಡು ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇದೀವಿ. ಅದೇ ಫುಲ್ ಸಿಮೆಂಟು ಇಟ್ಟಿಗೆ ಅದು ಇದೆ ಎಲ್ಲಾನೇ ಇದೆ. ಸ್ವಲ್ಪ ಅಷ್ಟೊಂದು ಡೀಪಾಗಿ ತೋರ್ಸಕ್ಕಿಂತ ಮುಂಚೆ ಫಸ್ಟ್ ಇಷ್ಟು ತೋರಿಸೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ನ ಮಾಡ್ತಾ ಇರೋದು. ಮುಂದೆ ಇನ್ನೂ ಜಾಸ್ತಿ ವಿಡಿಯೋಸ್ ಬರ್ತಾ ಇರುತ್ತೆ, ಮಿಸ್ ಮಾಡದಂತೆ ನೋಡಿ. ಅಂಡ್ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಾಮೆಂಟ್ ಅಲ್ಲಿ ತಿಳಿಸಿ, ನಾವು ಆ ಡೌಟ್ಸ್ ನ ಕ್ಲಿಯರ್ ಮಾಡ್ತೀವಿ. ಓಕೆನಾ? ಸೊ ಮುಂದಕ್ಕೆ ಇನ್ನೂ ಬಹಳ ಕ್ವಶನ್ಸ್ ಇದೆ. ಯಾರ್ ಪ್ಲಾನ್ ಇತ್ತು, ಇಂಪಾರ್ಟೆಂಟ್ಲಿ ಹೇಗ್ ಪ್ಲಾನ್ ಆಯ್ತು, ಯಾರ್ ಪ್ಲಾನ್ ಇದೆ ಅಂತ. ಸೊ ಅದು ಮನೆಗೆ ಹೋಗ್ಬಿಟ್ಟು ಮಮ್ಮಿ ಡ್ಯಾಡಿ ಮತ್ತೆ ಅಕ್ಕ ಜೀಜರ ಇದ್ರಲ್ಲ, ಸೊ ಅವ್ರ ಜೊತೆ ಹೋಗ್ಬಿಟ್ಟು ಮಾತಾಡ್ಸೋಣ. ಓಕೆನಾ? ಬನ್ನಿ ಫ್ರೆಂಡ್ಸ್, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಹಾಯ್ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ದ ಮೋಸ್ಟ್ ರಿಕ್ವೆಸ್ಟ್ ಕ್ವಶನ್ ಆಗಿತ್ತು. ದಟ್ ಈಸ್, ನೀವು ಅಕ್ಕ ತಂಗಿರು ಏಂತಕ್ಕೆ ಜೊತೆಲಿ ಕಟ್ತಿರೋದು, ನೀವೇ ಸಪ್ರೇಟ್ ಆಗಿ ಸೈಟ್ ತಗೊಂಡು ಸಪ್ರೇಟ್ ಆಗಿ ಡೂಪ್ಲೆಕ್ಸ್ ಕಟ್ಬೋದಿತ್ತಲ್ವಾ, ಅಥವಾ ಬಾಡಿಗೆ ಬರೋ ರೀತಿನೇ ಕಟ್ಬೋದಿತ್ತಲ್ವಾ, ಯಾಕೆ ಒಂದೇ ಬಿಲ್ಡಿಂಗ್ ಅಲ್ಲಿ ಅಂತ ಸುಮಾರಷ್ಟು ಜನ ಕ್ವಶನ್ಸ್ ನ ಕೇಳಿದ್ದಾರೆ. ಅಂಡ್ ಅದಲ್ಲದೆ ಮನೆ ಯಾರ ಹೆಸರಲ್ಲಿದೆ, ಅದು ಇದು ಅಂತ ಸುಮಾರಷ್ಟು ಕ್ವಶನ್ಸ್ ಇದೆ. ಐ ಗೆಸ್ ಈ ಒಂದು ಮನೆ ಯಾರ ಹೆಸರಲ್ಲಿದೆ, ಯಾರು ಪಾರ್ಟಿ ಅಂತ ಐ ಗೆಸ್ ಅದು ಅಕ್ಕ ಆಲ್ರೆಡಿ ಕ್ಲಿಯರ್ ಮಾಡಿದ್ದಾಳೆ. ಬಟ್ ಇನ್ ಕೆಲವೊಬ್ರು ಆ ಬ್ಲಾಗ್ ನ ಮಿಸ್ ಮಾಡ್ಕೊಂಡಿದ್ರೆ ಎಲ್ಲ ಕ್ವಶನ್ಗೂ ಆನ್ಸರ್ ಕೊಡ್ತೀನಿ. ಸೊ ಬನ್ನಿ ಗೈಸ್, ನನ್ನ ಫ್ಯಾಮಿಲಿಯಲ್ಲಿ ಇಲ್ಲೇ ಕೂರಿಸಿದೀನಿ, ನಮ್ಮ ಅಕ್ಕ ತಂಗಿ ಅರುಣ್ ಜೀಜುನ ಹಾಗೂ ನಮ್ಮ ಅಮ್ಮನ ಇಲ್ಲೇ ಕೂರಿಸಿದೀನಿ. ಎಲ್ರು ಹಾಯ್ ಹಾಯ್. ಎಲ್ರು ಸೂಪರ್. ಸೊ ಇವತ್ತಿನ ಕ್ವಶನ್ ಬಂದು ಆ ಕ್ವಶನ್ ನನಗೆ, ಅಕ್ಕಗೆ ಹಾಗೂ ನಂದುಗೆ ಜಾಸ್ತಿ ಇವಾಗ ಯಾಕೆ ಜೊತೆಲಿ ಮನೆ ಕಟ್ತಿರೋದು ಅಂಡ್ ಜೊತೆಲಿ ಮನೆ ಕಟ್ತಿರೋದು ನಮ್ಮ ಅತ್ತೆ ಮಾವ ಹಾಗೂ ಅವ್ರ ಅತ್ತೆ ಮಾವ ಒಪ್ಕೊಂಡಿದಾರ, ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಹಸ್ಬೆಂಡ್ ಕೊಳ್ಳಿಗೂ ಇದು ಲೈಕ್ ಒಪ್ಪಿಗೆ ಇದೆಯಾ. ಬಿಕಾಸ್ ಏನ್ ಗೊತ್ತಾ, ಸಾಕಷ್ಟು ನಾವು ನೋಡಿದ್ ಏನಪ್ಪಾ ಅಂತಂದ್ರೆ ನೋಡಿದ್ದು ಅಣ್ಣ ತಂಗಿರು ಜೊತೆಲಿ ಕಟ್ತಾರೆ, ಅಕ್ಕ ತಂಗಿರು ಒಟ್ಟಿಗೆ ಕಟ್ಟೋದು ತುಂಬಾ ಕಡಿಮೆ ಅಂತ ನಾನು ಅನ್ಕೋತೀನಿ. ಸೊ ಹೇಗೆ ಈ ಪ್ಲಾನ್ ಸ್ಟಾರ್ಟ್ ಆಯ್ತು ಅಂತ ಇದೆ. ಸೊ ಬನ್ನಿ ಗೈಸ್, ಆ ಒಂದು ಕ್ವಶನ್ಗೆ ಆನ್ಸರ್ ಕೊಡ್ತೀವಿ. ಫಸ್ಟ್ ಬಂದು ಈ ಪ್ಲಾನ್ ಯಾವ ರೀತಿ ಮಾಡಿದ್ದು, ಇದು ಯಾರ ಐಡಿಯಾ ಅಂತ. ಫಸ್ಟ್ ಕ್ವಶನ್ ಇಸ್, ಈ ಜೊತೆ ಮನೆ ಕಟ್ಟೋದು ಯಾರ ಐಡಿಯಾ ಇತ್ತು ಅಂತ. ಸೊ ಯಾರ ಐಡಿಯಾ ಇತ್ತು ಜೊತೆ ಮನೆ ಕಟ್ಟೋದು? ನಮ್ಮ ಅಪ್ಪನ ಐಡಿಯಾ ಇತ್ತು ಫಸ್ಟ್. ಆಯ್ತಾ, ಫಸ್ಟ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಮ್ಮ ಅಪ್ಪಂಗೆ ಇದೊಂದು ಆಸೆ ಇತ್ತು. ಒಮ್ಮೆ ನಿಂಗೂ ಇತ್ತಾ? ಇಲ್ಲಪ್ಪ, ನಾನೇನು ಅನ್ಕೊಂಡೆ. ಬಟ್ ನಮ್ಮ ಅಪ್ಪಂಗೆ ತುಂಬಾ ಮಕ್ಕಳಿಂದ ನಮ್ಮ ಅಪ್ಪಂಗೆ ತುಂಬಾ ಆಸೆ ಇತ್ತು. ಅಂದ್ರೆ ನಮ್ಮ ಅಪ್ಪಂಗೆ ಏನ್ ಆಸೆ ಇತ್ತು ಅಂದ್ರೆ, ನಾನು ಈ ತರ ಒಂದು ದೊಡ್ಡ ಬಿಲ್ಡಿಂಗ್ ಮಾಡ್ಬೇಕು, ಅಲ್ಲಿ ಒಂದೊಂದು ಫ್ಲೋರ್ ನನ್ನ ಮಕ್ಳು ಇರ್ಬೇಕು ಅನ್ನೋದು ಆಸೆ ಇತ್ತು. ಅಂದ್ರೆ ನಮ್ಮ ಅಪ್ಪಂಗೆ ಗೈಸ್ ಯಾವ ರೀತಿ ಇತ್ತು ಗೊತ್ತಾ, ನಾನು ಒಂದು ಬಿಲ್ಡಿಂಗ್ ಇರ್ಬೇಕು, ಕೆಳಗಡೆ ಗೋಡೌನ್ ನಮ್ಮ ಐಟಮ್ಸ್ ಮಾಡ್ಕೊಳಕ್ಕೆ, ಇನ್ ಮೇಲ್ಗಡೆ 3 ಫ್ಲೋರ್ ಅಲ್ಲಿ ನಮ್ಮ 3 ಜನ ಮಕ್ಕಳು, ಆ ರೀತಿ ಅಪ್ಪನ ಆಸೆ ಇತ್ತು. ಆ ತರ ಆಯ್ತು ನಮ್ಮ ಅಪ್ಪನ ಆಸೆ. ಸೊ ಎಸ್, ಬಟ್ ಇನಿಷಿಯಲಿ ನಾವು ಈ ಒಂದು ಏನು ಪ್ಲಾಟ್ ತಗೊಳಕ್ಕೆ ಆಗ್ಲಿ ಅಥವಾ ಮನೆ ಕಟ್ಟಕ್ಕೆ ಆಗ್ಲಿ, ಇನಿಷಿಯಲಿ ಡಿಸ್ಕಷನ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನಮ್ಮ ಲಚ್ಚು ಹೇಳ್ತಾರೆ. ಹೇಳೇ. ಸೊ ಸ್ಟಾರ್ಟಿಂಗ್ ಹೆಂಗಪ್ಪ ಅಂತಂದ್ರೆ ಏನಾಯ್ತು ಅಂತಂದ್ರೆ, ಓಕೆ ಡ್ಯಾಡಿಗೆ ಆಸೆ ಆಯ್ತು, ನಾವು ಚಿಕ್ಕವರಿದ್ವಿ, ಆ ಡ್ಯಾಡಿ ಡ್ಯಾಡಿ ಅಂತ ರೇಗಿಸ್ಕೊಂಡು ಮದ್ವೆ ಎಲ್ಲ ಆಯ್ತು, ಮಕ್ಕಳಾಯ್ತು, ಎಲ್ಲ ಅದ ಟೈಮ್ ಹೋಗ್ತಾ ಅದು ಮರು ಆಗೋಯ್ತು. ಓಕೆ ಫೈನ್, ಒಂದು ಆಸೆ ಅಷ್ಟೇ ಮುಗ್ದೋಯ್ತು. ಅಂಡ್ ಒಂದ್ ದಿವಸ ಏನಾಯ್ತು ಅಂತಂದ್ರೆ, ಸುಮ್ನೆ ಹಾಗೆ ಅದ್ ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ನನ್ ಬಾಯಲ್ಲಿ ಒಂದ್ ದಿವಸ ಬಂತು. ನಾವು ಹಿಂಗೆ ಇಲ್ಲೇ ನಾನು ಅಕ್ಕ ಹಾಗೂ ನಂದು ಸಂಜೆ ಟೈಮ್ ಅಲ್ಲಿ ಸಂಜೆನೂ ಇಲ್ಲ ನೈಟ್ ಅನ್ಸುತ್ತೆ, ನಮ್ದು ಈ ಡಿಸ್ಕಷನ್ಸ್ ಎಲ್ಲ ಲೇಟ್ ನೈಟ್ 12 ಗಂಟೆ 1 ಗಂಟೆ ಮೇಲೆ ನಡೆಯೋ ಡಿಸ್ಕಷನ್. ಅವಾಗ ನಮ್ದು ಆಕ್ಟಿವ್ ಮೋಡ್ಸ್, ನಮ್ ಸೆಲ್ಸ್ ಬ್ರೈನ್ ಇರೋ ಸೆಲ್ಸ್ ಎಲ್ಲ ವರ್ಕ್ ಆಗುತ್ತೆ. ನಮ್ ಬ್ರೈನ್ ಸೆಲ್ಸ್ ಎಲ್ಲ ಮಿಡ್ ನೈಟ್ 1 ಗಂಟೆ ಇಂಟೆಲಿಜೆಂಟ್ ಪೀಪಲ್ ಎಲ್ಲ ಅವಾಗಂತೆ ವರ್ಕ್. ಸೊ ಅವಾಗ ನಾನ್ ಹಾಗೆ ಹೇಳಿದೆ, ಅಕ್ಕ ನಾವು 3 ಜನ ಸೇರ್ಕೊಂಡು ಒಂದೊಂದು ಮನೆ ಕಟ್ಬೇಕಡೆ, ಅಂದ್ರೆ ಒಂದೇ ಬಿಲ್ಡಿಂಗ್ ಅಲ್ಲಿ ಮನೆ ಕಟ್ಬೇಕು ಅಂತ ಮಾತಾಡ್ಕೊಂಡಿದ್ವಿ. ಓಕೆನಾ? ಸೊ ಅವಾಗ ಹೌದಲ್ವಾ ಅಂತ ಅವರಿಬ್ರು ಹೌದು ಅಂತ ಅಂದ್ರು. ಆಕ್ಚುಲಿ ಅದಕ್ಕಿಂತ ಮುಂಚೆ ಒಂದು ಡಿಸ್ಟರ್ಬೆನ್ಸ್ ಅದಕ್ಕಿಂತ ಮುಂಚೆ ನಂದುಗೆ ತುಂಬಾ ಇದಿತ್ತು. ನಾನಂತೂ ಫಸ್ಟ್ ಆಫ್ ಆಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ನಾವು ಬೆಂಗಳೂರಲ್ಲಿ ಮನೆ ಕಟ್ತೀವಿ ಅನ್ನೋ ಒಂದು ಏನ್ ಹೇಳ್ತಾರೆ, ಒಂದು ಊಹೆನೂ ನನಗಿರ್ಲಿಲ್ಲ. ಆಯ್ತಾ, ನನ್ ಒಂದು ತುಂಬಾ ಕಾನ್ಫಿಡೆನ್ಸ್ ಆಗಿ ನಾನು ಏನಿದ್ದೆ ಅಂತಂದ್ರೆ,
ಯಾವುದೇ ಕಾರಣಕ್ಕೂ ನನ್ನ ಗಂಡ ಬೆಂಗಳೂರಲ್ಲಿ ಸೈಟು ತಗೊಳ್ಳಲ್ಲ ಅಥವಾ ಮನೆನೂ ಕಟ್ಟಲ್ಲ. ಬಿಕಾಸ್ ಅವ್ರಿಗೆ ಬೆಂಗಳೂರು ಅಷ್ಟೇನು ಇಷ್ಟ ಇಲ್ಲ, ಅವ್ರಿಗೆ ಮಂಡ್ಯನೇ ಜಾಸ್ತಿ ಇಷ್ಟ. ಸೊ ಪ್ರಾಬ್ಲಿ ಒಂದಲ್ಲ ಒಂದಿನ ನಾನು ಮಂಡ್ಯಗೆ ಹೋಗೋದು ಅಂತ ಹೇಳ್ಬಿಟ್ಟು, ಆ್ಯಂಡ್ ಆಲ್ರೆಡಿ ಮಂಡ್ಯದಲ್ಲಿ ನಾವು ಎಲ್ಲ ಸೈಟ್ನು ಮಾಡಿಬಿಟ್ಟಿದ್ವಿ. ಬಟ್ ನಮ್ಮ ಮಂಡ್ಯದಲ್ಲಿ ನಮ್ಮ ಮನೆ ಇದೆ, ಸೊ ಅದ್ರ ಮೇಲ್ಗಡೆ ಏನಾದರೂ ಕಟ್ಟಿಸ್ತೀವೇನೋ ಆ ಒಂದು ಪ್ಲಾನಿಂಗ್ ನನ್ನ ತಲೆಯಲ್ಲಿತ್ತು. ಸೊ ನಾನು ನಿಜವಾಗ್ಲೂ ನಾನು ಬೆಂಗಳೂರಲ್ಲಿ ಮನೆ ಕಟ್ಟಿಸ್ತೀನಿ ಅನ್ನೋ ಒಂದು ಇದೇನೇ ಯೋಚನೆ ಮಾಡಿರಲಿಲ್ಲ. ನಾನು ಸುಮ್ಮನೆ ಕುತ್ಕೊಂಡಿದ್ದೆ. ಇವಳು ನಂದು ಜಾಸ್ತಿ ಇಲ್ಲ ಕಡೆ ನಾನು ಮನೆ ಮಾಡಬೇಕು, ನಾನು ಬೆಂಗಳೂರಲ್ಲಿ ಒಂದು ಮನೆ ತಗೋಬೇಕು, ಕಟ್ಟಿರೋ ಮನೆನಾದ್ರೂ ಬರೋಲ್ಲ. ಯಾವಾಗಲೂ ಜೀಜುಗೆ ಹೇಳ್ತಾ ಇರೋಳು, ಜೀಜು ಅಲ್ಲಿ ನೋಡಿ, ಜೀಜು ಎಲ್ಲಿ ಕಡಿಮೆ ಸಿಗುತ್ತೆ, ಜೀಜು ಎಲ್ಲಿ ಇನ್ವೆಸ್ಟ್ ಮಾಡಲಿ ಅಂತೆಲ್ಲ ಜಾಸ್ತಿ ಕೇಳ್ತಾ ಇರೋಳು. ಸೊ ಆ ಒಂದು ಡಿಸ್ಕಷನ್ ಮಧ್ಯೆ ಈ ಪಾಯಿಂಟ್ ನಾನು ಹೇಳಿದೆ ನಾವು 3 ಜನನು ಒಟ್ಟಿಗೆನೆ ಕಟ್ಸೋಣ ಅಂತ. ನಾನ್ ಅವಾಗ ಕಟ್ಸಾದ್ಮೇಲೆ ಸರಿ ನಾವು 3 ಜನ ಹಾಕೋದಾಗಿರೋ ಓಕೆ ಅಂತ ಅನ್ಕೊಂಡು ನಾನು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ನಿಜ ಹೇಳ್ತೀನಿ, ನಾನು ಸೀರಿಯಸ್ ಆಗಿ. ಬಟ್ ನಾನಂತೂ ತುಂಬಾ ಸೀರಿಯಸ್ ಆಗಿದೆ ಗೈಸ್. ನಾನು ಏನ್ ಗೊತ್ತಾ, ಏನಾದ್ರು ಒಂದು ಹೇಳಿದ್ರೆ ನಾನು ಸೀರಿಯಸ್ ಆಗೇ ಹೇಳ್ತೀನಿ, ಜೋಕಲ್ ಮಾತ್ರ ಅದು ಹೇಳಲ್ಲ. ಸರಿ ಅದು ಇಲ್ಲ ಅಂತ ಹೇಳೋದು ಜಗಳಾಡ್ತಾರೆ. ಎಷ್ಟು ಜಗಳಾಡ್ತಾರೆ ಅಂದ್ರೆ ಅಪ್ಪ. ಸೊ ಅವಾಗ ಹಿಂಗೆ ಮಾತು ಮಾಡಿಸ್ತಾರೆ ನೋಡಿ. ಕಮಿಂಗ್ ಬ್ಯಾಕ್ ಅದು ಬೇರೆ ಸ್ಟೋರಿ ಹೊಟ್ಟೋಗ್ಬಿಡುತ್ತೆ ನಂಗೆ ಅದಕ್ಕೇನೆ. ಸೊ ಕಮಿಂಗ್ ಬ್ಯಾಕ್ ಅಕ್ಕ ಅವಾಗ ಹೇಳಿದ್ಲು, ಅಂದ್ರೆ ಒಬ್ರು ಯೂಟ್ಯೂಬರ್ ಇದ್ದಾರೆ, ಅವರು ಒಂದು ಪ್ರಾಜೆಕ್ಟ್ ನ ಮಾಡಿದ್ದಾರೆ ಈ ರೀತಿ, ಬಾ ನೋಡೋಣ ಅಂತ ಯೂಟ್ಯೂಬ್ ಅಲ್ಲಿ ನಾವು ಹಾಕೊಂಡು ಆ ಒಂದು ಬ್ಲಾಗ್ ನ ನೋಡಿದ್ವಿ. ಸೊ ಆ ಬ್ಲಾಗ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು, ಅಂದ್ರೆ ಅರುಣು ಇದ್ದಾರೆ ಮತ್ತೆ ಪುನೀತು ಇದ್ದಾರೆ. ಅಲ್ಲ, ಅವತ್ತು ನಾವು 3 ಜನ ನೋಡಿದ್ದು. ಕರೆಕ್ಟ್, ಅವತ್ತು ನಾವು 3 ಜನ ನೋಡಿ. ಅವತ್ತು ನೈಟೇ ಕುತ್ಕೊಂಡು ನಾವು 3 ಜನ ನೋಡಿದ್ವಿ. ಬಟ್ ಆ ಸೌಂದರ್ಯ ಅದೇ. ಆ ಬಿಲ್ಡಿಂಗ್ ಬಂದು 3 ಜನ ಅಣ್ತಂದಿರು ಸೇರ್ಕೊಂಡು ಕಟ್ಟಿದ್ದಾರೆ. ಅಲ್ಲ ಅದು ಬಂದ್ಬಿಟ್ಟು ಆಕ್ಚುಲಿ ಸೌಂದರ್ಯ ಒಂದು ತುಂಬಾ ಮುಂಚೆ ಒಂದು ವಿಡಿಯೋ ಹಾಕಿದ್ರು. ಅಲ್ಲಿ ಬಂದ್ಬಿಟ್ಟು ಅಣ್ಣನೋ ತಮ್ಮನೋ ಗೊತ್ತಿಲ್ಲ, ಅವ್ರ 3 ಜನ ಸಿಸ್ಟರ್ಸ್, ಮತ್ತೆ ಅವ್ರ ಅಣ್ಣನೋ ತಮ್ಮನೋ ಗೊತ್ತಿಲ್ಲ, ಅವ್ರ 4 ಜನದ್ದು ಒಂದು ಬಿಲ್ಡಿಂಗ್ ಆ ತರ ಕಟ್ಸಿರೋದು. ಆ ರೀತಿನೂ ಇತ್ತು ಗೈಸ್. ಲೈಕ್ ಸ್ವಲ್ಪ ಲಿಂಕ್ ಆಯ್ತು. ಓಕೆ, ಯಾವ ರೀತಿ ಇರುತ್ತೆ, ನಾವು ಫುಲ್ ಕನ್ಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಲೈಕ್ ತುಂಬಾ ದೊಡ್ಡ ಪ್ರಾಜೆಕ್ಟ್, ತುಂಬಾ ಚೆನ್ನಾಗಿ. ಅವಾಗ ಅದ್ರ ಲಿಂಕ್ ಎಲ್ಲ ಕೇಳಿ ಅವರೇ ನಂಗೆ ಗೊತ್ತಿಲ್ಲ. ಸರಿ, ನಾನು ಸಹ ಟಿವಿಲಿ ಹಾಕೊಂಡು ನೋಡ್ತಾ ಇದ್ವಿ ಅಲ್ವಾ, ಅದನ್ನ ನೋಡಿದ್ವಿ, ಒಂದಷ್ಟು ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಡ್ಯಾಡಿ ಅವತ್ತಿನ ಕಾಲದಲ್ಲಿ ಏನ್ ಹೇಳ್ತಲ್ಲ ಅದಕ್ಕೂ ಇದಕ್ಕೂ ಲಿಂಕ್ ಆಯ್ತು. ಸರಿ, ನಮ್ಮ ಹಸ್ಬೆಂಡ್ ಜೊತೆ ಮಾತಾಡೋಣ ಅಂತ ಅನ್ಕೊಂಡು ದೇವ್ರ ಕೈ ಮುಕ್ಕೊಂಡು ಸ್ಟಾರ್ಟ್ ಆಯ್ತು. ಫಸ್ಟ್ ಯಾರು ಮಾತಾಡಿದ್ದು? ಫಸ್ಟ್ ನೀನೇನೆ. ಅಂಡ್ ಇದು ನೀನ್ ಹೇಳು, ಬಟ್ ಒಂದ್ ಮುಂಚೆ ನಾನು ಹೇಳ್ತೀನಿ ಸರಿನಾ. ನನಗೇನಪ್ಪಾ ಅಂತಂದ್ರೆ ಅರುಣ್ ತುಂಬಾ ಈಸಿಯಾಗಿ ಒಪ್ಕೋತಾರೆ, ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಲ್ಲ ಅಂತ ನನಗಿತ್ತು. ಬಟ್ ಜೀಜು ಐಡಿಯಾಗ ಒಪ್ಕೊಳ್ಳಲ್ಲ. ಬಿಕಾಸ್ ಜೀಜುಗಂತೂ ಮಂಡ್ಯದಲ್ಲೇ ಸೈಟ್ ಮನೆ ತಗೋಬೇಕು, ಮನೆ ಕಟ್ಟಬೇಕು. ಬಿಕಾಸ್ ಅದು ಮಂಡ್ಯದಲ್ಲೇ ಸೆಟಲ್ ಆಗ್ಬೇಕು. ನಮ್ಮೂರು, ನಾವು ಹುಟ್ಟಿದೂರು ಅಂತ ಜೀಜು ಜಾಸ್ತಿ ಅದಿದೆ. ಅದಕ್ಕೆ ಜೀಜು ಒಪ್ಕೊಳ್ಳಲ್ಲ ಅಂತ ನಾನು ನನ್ನ ಮೈಂಡ್ ಹೇಳ್ತಾ ಇತ್ತು. ಇವಾಗ ನಿಮ್ಮ ಮೈಂಡ್ ಕೂಡ 101% ಅದನ್ನೇ ಹೇಳ್ತಿದ್ರು, ಯಾವುದೇ ಕಾರಣಕ್ಕೂ ನನ್ನ ಗಂಡ ಒಪ್ಕೊಳ್ಳಲ್ಲ ಈ ಮಾತಿಗೆ. ಅವಾಗ ನಾವು ಅಕ್ಕ ಶಾಪಿಂಗ್ ಹೋಗಿ ಕಾರಲ್ಲಿ ನಂದು ಮತ್ತೆ ಜೀಜು, ಅವತ್ತು ಅರುಣ್ ಇರ್ಲಿಲ್ಲ ಕಾರಲ್ಲಿ. ಶಾಪಿಂಗ್ ಹೋಗಿದ್ವಿ ನಾವು. ಯಾವತ್ತೂ ಬೆಳಿಗ್ಗೆ ಹೋಗಿದ್ರೆ ನೀ ಯೋಚನೆ ಮಾಡು. ಇವ್ರ ಶಾಪಿಂಗು, ಡಿಸ್ಕಷನ್, ಏನೇ ಕೆಲಸ ಇರಲಿ ಸಾಯಂಕಾಲ 6 ಗಂಟೆ ಮೇಲೆ ಅಷ್ಟೇ. ಗೌದೂಳಿ ಸಮಯದಲ್ಲಿ ಮಾಡಿದ್ರು ಎಲ್ಲ ಒಳ್ಳೇದು, ಲಕ್ಷ್ಮಿ ಬರುತ್ತಾಳೆ. ಸೊ ಒಂದು ಕಾರಲ್ಲಿ ಹೋಗ್ಬೇಕಾದ್ರೆ ನೀನೇ ತಾನೇ ಸ್ಟಾರ್ಟ್ ಮಾಡಿದ್. ಹಿಂಗೆ ಆಡ್ತಾ ಇದ್ದು, ಅಕ್ಕ ಹೇಳಿ ನಾನು ಹೇಳಲ್ಲ ಅಂತ. ಆಮೇಲೆ ಸಡನ್ಲಿ ಇವ್ರು ಸ್ಟಾರ್ಟ್ ಮಾಡಿದ್ರು, ಈ ತರ ಈ ತರ ಪ್ಲಾನ್ ಇದೆ, ಹೆಂಗ್ ಅನ್ಸುತ್ತೆ ನಿಮ್ಗೆ ಅಂತ. ಅವಾಗ ನಿಮ್ಮ ಒಂದು ಅನಿಸಿಕೆ ಏನಿತ್ತು? ನಾನು ನಿಜವಾಗ್ಲೂ ಮರ್ತೋಗ್ಬಿಟ್ಟಿದ್ದೀನಿ. ಜೀಜು ಒಂದೇ ಗೈಸ್ ಅಂದಿದ್ದು ಹೂ ಕಣಪ್ಪ ಮಾಡೋಣ ಅಂತ ಅಷ್ಟೇ. ಅದ್ ಬಿಟ್ಟು ಜೀಜು ಭಾವ ತಗೊಂಡೇ ಇಲ್ಲ ಹಾಗಂತ ಹೇಳ್ತಾ ನಂಗೆ ನಿಜ ನನಗೂ ನೆನಪಿಲ್ಲ ಅಷ್ಟು. ಬಟ್ ಅದು ಹೇಳಿರೋದೆಲ್ಲ ನೆನಪಿದೆ, ಅಂದ್ರೆ ನಾನು ಲಚ್ಚು ಕೇಳಿದವೆಲ್ಲ. ಬಟ್ ಅವ್ರು ಎಕ್ಸಾಕ್ಟ್ಲಿ ಏನಂದ್ರು ಅನ್ನೋದು ಆಕ್ಚುಲಿ ನಾನು ಓಕೆ ಅನ್ಕೊಂಡಿದ್ದು ತುಂಬಾ ಒಂದು ಚಿಕ್ಕದು. ಆಕ್ಚುಲಿ ನಾವು ಅನ್ಕೊಂಡು, ನನಗಂತೂ ಬೆಂಗಳೂರಲ್ಲಿ ಯಾವತ್ತೂ ತಿಳ್ಕೊ ಮಾಡಿಲ್ಲ, ನಂಗೆ ಅನ್ಕೊಂಡು ಇರಲಿಲ್ಲ. ಯಾಕಂದ್ರೆ ನನಗೆ ಮಂಡ್ಯ ಅಂದ್ರೆ ನಂಗೆ ತುಂಬಾ ಇಷ್ಟ. ಓಕೆ, ಮಂಡ್ಯಕ್ಕೆ ಸೆಟ್ಲ್ ಆಗ್ಬಿಡೋಣ, ಇಲ್ಲಿ ಬೆಂಗಳೂರಿಗೆಲ್ಲ ನನಗೆ ಇಷ್ಟನೇ ಇರಲಿಲ್ಲ. ಬೆಂಗಳೂರಲ್ಲಿ ತಗೊಂಡ್ಬೇಕು, ನಂಗೆ ಇರಬೇಕು, ಮುಂದೆ ಇಲ್ಲಿ ಇರೋಣ ಅಂತಂದು ನಂಗೆ ಇಷ್ಟ ಇರಲಿಲ್ಲ. ಆಮೇಲೆ ಇವ್ರು ಹೇಳಿದ್ಮೇಲೆ ಓಕೆ ನಾನು ಅನ್ಕೊಂಡು ಎಲ್ಲ 3 ಜನ ಕಟ್ತಿದ್ವಿ. ಓಕೆ, ಒಂದು ಚಿಕ್ಕದೊಂದು ಪ್ಲಾಟ್ ತಗೊಂಡು ಕಟ್ಕೊಳ್ಳೋಣ, ತುಂಬಾ ಕಮ್ಮಿ ಅಫೋರ್ಡಬಲ್ ಆಗ್ಬಿಡುತ್ತೆ, ಎಲ್ಲರಿಗೂ ಜಾಸ್ತಿ ಇದಾಗಲ್ಲ ಅಂತ ಅಂದ್ಬಿಟ್ಟು ಓಕೆ ಅನ್ಕೊಂಡು ಆ ತರ ಅನ್ಕೊಂಡು ಅಂದಿದ್ದು. ಬಟ್ ಅದು ಔಟ್ಸ್ಕರ್ಟ್ಸ್, ಅದು ಫಸ್ಟ್ ಔಟ್ಸ್ಕರ್ಟ್ಸ್ ಅಲ್ಲಿ ನೋಡೋಣ ಅಂತ. ನಂದು ಅವಾಗ ಮನೆ ನೋಡ್ತಾ ಇದ್ವಿ, ಅವಳು ಇನ್ವೆಸ್ಟ್ ಮಾಡ್ಬೇಕು ಎಲ್ಲೋ ಅಂತ. ಬನಶಂಕರಿ ಕಡೆನೂ ಬನಶಂಕರಿ ಕಡೆ ನೋಡಿದ್ವಿ, ಕೆಂಗೇರಿ ಔಟ್ಸ್ಕರ್ಟ್ಸ್ ನೋಡಿದ್ವಿ, ಬನಾರಘಟ್ಟ ಔಟ್ಸ್ಕರ್ಟ್ಸ್ ನೋಡಿದ್ವಿ, ಎಲ್ಲಾನು ನೋಡ್ಕೊಂಡ್ ಬಂದ್ವಿ. ಇವ್ರಿಬ್ರು ಸರ್ಚ್ ಮಾಡ್ತಾ ಇದ್ರು, ಅರುಣ್ ಗೊತ್ತಿಲ್ಲ, ಜೀಜು ಒಟ್ಟೆ ನೋಡ್ತಾ ಇದ್ರು. ಸರಿ ಆಯ್ತು, ಜೀಜುಗೆ ಈ ರೀತಿಯಾಗಿ ಹೇಳಿದ್ವಿ, ನೀವು ಅರುಣ್ಗೆ ಹೇಗೆ ಹೇಳಿದ್ರಿ? ಸೊ ಅವಾಗ ಜೀಜುದು ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಇವಾಗ ನೆಕ್ಸ್ಟ್ ನನ್ನ ಟರ್ನು. ನಾನು ಇವಾಗ ಅರುಣ್ ಕೇಳ್ಬೇಕು, ನನಗೇನು ಅವ್ರೇನು ಹೂ ಅಂದ್ರೆ ನಾವು ಇನ್ನೇನು ಸ್ಟಾರ್ಟ್ ಮಾಡೋಣ ಆ ತರ ಇತ್ತು. ಇಷ್ಟೇ ಗೈಸ್, ನಾನು ಇಷ್ಟೊಂದು ಈಸಿ
ಅನ್ಕೊಂಡಿದ್ದೆ ಅರುಣ್ ರಿಲೇಟೆಡ್. ಯಪ್ಪ ಅರುಣ್ ಅವ್ರಿಗೆ ಹೇಳ್ದೆ ರೀ ನಾವ್ ಜೊತೆ ಮನೆ ಕಟ್ಟಣ ರೀ ಒಂದ್ ಸೈಟ್ ತಗೊಂಡು. ಇವ್ರು ಆಡಿದ್ರು ಆಗಲ್ಲ ಇವ್ರಿಗೆ ಇದ್ರೆ ನಮ್ದೇ ಅಂತ ಸೆಪರೇಟ್ ಆಗಿರ್ಬೇಕು. ಬಿಕಾಸ್ ಮುಂದೆ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ, ಬೇಡ ಹಾಗೆ ಹೀಗೆ ಅಂತ. ನಾನು ಯಾವ್ದೇ ಕಾರಣಕ್ಕೂ ಆಗಲ್ಲ, ನಾವ್ ಅಕ್ಕ ತಂಗಿರ ಹಂಗಲ್ಲ ಹಿಂಗಲ್ಲ ಏನೇನೋ ಹೇಳ್ದೆ. ಬೇಗ ಅರುಣ್ ಹಂಗ ಅನ್ಕೊಂಡಿದ್ರೆ ಸೊ ಇನ್ನೊಂದೇನಪ್ಪ ಅಂದ್ರೆ ಅರುಣ್ಗೆ ಹೇಳಿದ್ಮೇಲೆ ಅರುಣ್ ಆನ್ ಅಂಡ್ ಆಫ್ ಒಂದ್ಸತಿ ಹೂ ಅಂತಾರೆ, ಇನ್ನೊಂದು 2 days ಬಿಟ್ಕೊಂಡು ಮತ್ತೆ ಇಲ್ಲ ಡ್ರಾಪ್, ಮತ್ತೆ 2 days 3 days ಬಿಟ್ಕೊಂಡು ಮತ್ತೆ ಓಕೆ, ಮತ್ತೆ ಡ್ರಾಪ್ ಔಟ್. ಆ ಓಕೆ 3 days ಗ್ಯಾಪ್ ಇರುತ್ತಲ್ಲ ಅದರಲ್ಲಿ ಮಾಡ್ಸೋದು. ಅಂದ್ರೆ ಸೊ ಈ ರೀತಿನೇ ಇನ್ಫ್ಯಾಕ್ಟ್ ನಮ್ ಸೈಟ್ ನ ನಾವು ನೋಡ್ಕೊಂಡು ಬಂದ್ವಲ್ಲ, ಆ ನೋಡ್ಕೊಂಡು ಬಂದಾಗ್ಲೂ ಕೂಡ ಇವ್ರು ಓಕೆ ಇರ್ಲಿಲ್ಲ. ಅಂದ್ರೆ ಜೀಜು ಅವಾಗ ಒಂದು ಆಪ್ಷನ್ ಕೊಟ್ಟಿತ್ತು, ನಂದು ಅಂತೂ ಒಪ್ಕೊಂಡಿದ್ದು ಇದಕ್ಕೆ. ನನಗೆ ಹೇಳಿ ನಿಂಗೆ ನೀನ್ ಹೇಳು ಫಸ್ಟ್. ಏನಿಲ್ಲ, ನಾವು ಒಂದು ಸುಮಾರು ಸಲ ಜೆ ಪಿ ನಗರ್ ಹೋಗಿದ್ವಿ, ಮತ್ತೆ ಕೆಂಗೇರಿ ಔಟ್ಸ್ಕಟ್ಸ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ಆ ಬಜೆಟ್ಗೆ ಅಂದ್ರೆ ಎಷ್ಟು ಬರೀ 650-750 ಸ್ಕ್ವೇರ್ ಫೀಟ್ಗೆ 1.5 crore ತನಕ ಟಚ್ ಆಗ್ತಾ ಇತ್ತು. ನಾವು ಫ್ಲಾಟ್ಸ್ ನೋಡಿದ್ವಿ, ಅಪಾರ್ಟ್ಮೆಂಟ್ಸ್ ನೋಡಿದ್ವಿ. ಆ ಬಜೆಟ್ ಆಗಿ ಆಮೇಲೆ ಅನ್ಕೊಂಡ್ವಿ ಈ ಬಜೆಟ್ ಅಲ್ಲೇ ನಾವು ಇಲ್ಲೇ ಇನ್ವೆಸ್ಟ್ ಮಾಡಿ ನಮ್ ಸ್ವಂತ ಒಂದು ತಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಿದ್ರೆ ನಮ್ಮ 3 ಜನಕ್ಕೂ ವರ್ಕ್ಔಟ್ ಆಗುತ್ತೆ ಅಂತ. ಬಟ್ ಆಕ್ಚುಲಿ ನಾವು ಚಿಕ್ಕ ಡೈಮೆನ್ಷನ್ ಹೋಗಿದ್ದು, ಅದು ಸ್ವಲ್ಪ ದೊಡ್ಡದಾಗೋಯ್ತು. ದೊಡ್ಡದಾಗಿದ್ದು ನಮ್ ಲಚ್ಚುನೇ ಕಾರಣ ಅದಕ್ಕೆ. ಇವಾಗ ಏನೇ ಒಳ್ಳೇದಾದ್ರು ದೊಡ್ಡದಾಗಿದ್ರು ನಾನೇ ಕಾರಣ. ಅದೇ ಬರೋ ತೊಂದರೆ ಹೇಳಿ ಖುಷಿ ಆಯ್ತು. 3 ಜನ ಒಪ್ಕೊಂಡಿದ್ದು, ಇವ್ರುಗಳು ಒಪ್ಕೊಂಡಿದ್ದು, ನಾವೆಲ್ಲ ಒಪ್ಕೊಂಡಿದ್ದು, ಎಲ್ಲ ದೇವ್ರ ಆಶೀರ್ವಾದ. ನಿಮ್ ಕೈಲಂತೂ ಆಗಲ್ಲ, ಮಕ್ಳು ಮಾಡ್ತಾವ್ರೆ, ನಾವು ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಸದ್ಯ ದೇವ್ರ ಹತ್ರ ಇಷ್ಟು ಬೇಡ್ಕೊಂಡು ಇಷ್ಟು ಮಾಹಿತಲ್ಲಪ್ಪ. ಸದ್ಯ ಎಲ್ರಿಗೂ ಶಾಂತಿ ಸಮಾಧಾನ ಕೊಟ್ಟಲ್ಲ, ಅದೇ ದೊಡ್ಡ ಗ್ರೇಟ್. ಹೌದಪ್ಪ, ಅವಾಗ ಆಗ್ತಿದ್ದ ಡಿಸ್ಕಷನ್ಸ್ ಅಂದ್ರೆ ನೀವೇನ್ ಗೊತ್ತಾ, ನಿಮ್ಗೆ ಕ್ಯಾಮ್ರಾದಲ್ಲಿ ಅನ್ಸುತ್ತೆ ಸರಿನಾ, ಅವು ಆರಾಮಾಗಿ ಏನ್ ಗೊತ್ತೇ ಮೇನು, ಇವ್ಳ ಜೊತೆ ಮಾತಾಡಿದ್ರೆ ಇವ್ಳು ಬೇಜಾರ್ ಮಾಡ್ಕೊಳ್ಳು, ಇವ್ಳ ಜೊತೆ ಮಾತಾಡಿದ್ರೆ ಇವ್ಳು ಬೇಜಾರ್ ಮಾಡ್ಕೊಳ್ಳು, ಇವ್ಳು ಬೇಜಾರ್ ಮಾಡ್ಕೊಳ್ಳು. ಯಪ್ಪ 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 ಅಯ್ಯೋ ಮೀಟಿಂಗ್ ಮಾಡ್ತೀಯಾ ನೀವೇ, ಮಾತಾಡಿದ್ರೆ ಇವಳು ನೀನು ಮೀಟಿಂಗ್ ಮಾಡ್ತೀಯಾ ಅಂದೇಳು. ಯಪ್ಪ ಯಪ್ಪ ಯಪ್ಪ. ಅದೇ ನಮ್ಮಮ್ಮ ಇಲ್ಲಿ 3 ಜನನು ಸಮಾಧಾನ ಮಾಡ್ಬೇಕು. ನಮ್ಗೇನಪ್ಪ ಅಂದ್ರೆ ಓಕೆ ಈ ಐಡಿಯಾ ಬಂದಾಯ್ತು, ನಾವು ಒಂದಷ್ಟು ಎಲ್ಲ ಹುಡುಕ್ತಾ ಇದೀವಿ, ಎಲ್ಲ ಸ್ಟಾರ್ಟ್ ಮಾಡ್ತಾ ಇದೀವಿ, ಅಂದ್ರೆ ಡಿಸ್ಕಷನ್ ಹುಡುಕಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಲ್ಲ ಆಕ್ಚುಲಿ ಹೇಳ್ತೀನಿ ಕೇಳಿ. ಆಕ್ಚುಲಿ ಏನಾಗಿದೆ ಅಂದ್ರೆ ಎಲ್ಲ ಪ್ಲಾಟ್ ಎಲ್ಲ ಸೆಲೆಕ್ಟ್ ಆಯ್ತು, ಎಲ್ಲ ಇದಾಯ್ತು. ಆಕ್ಚುಲಿ ಅದೇನಾಯ್ತು ಅಂತಂದ್ರೆ ಕಟ್ಟಕ್ ಸ್ಟಾರ್ಟ್ ಮಾಡಿದಾಗ ಇಲ್ಲ ನನಗೆ ಡುಪ್ಲೆಕ್ಸ್ ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಜಗಳ ಅಲ್ಲಿ ಕಟ್ಟಾಯ್ತು. ಬರೀ ಅದಕ್ಕೆ ಜಗಳ, ನಂಗೆ ಡುಪ್ಲೆಕ್ಸ್ ಬೇಕು, ನೀವು ಡುಪ್ಲೆಕ್ಸ್ ಬೇಡ ಬರೀ ಈಚೆ ಕಡೆ ಹೋಗಿ, ನಂಗೆ ಡುಪ್ಲೆಕ್ಸ್ ಬೇಡ, ಆ ತರ ತುಂಬಾ ಜಗಳಗಳು. ಎಲ್ಲಾರ್ಗು ಇಂಡಿವಿಜುವಲ್ ಆಗಿ ಡ್ಯೂಪ್ಲೆಕ್ಸ್ ಕಟ್ಟೋ ಆಸೆ ತುಂಬಾ ಇತ್ತು. ನಮಗೂ ಡ್ಯೂಪ್ಲೆಕ್ಸ್ ಕಟ್ಟಬೇಕು ಅಂತ ಆಸೆ ಇತ್ತು, ಇವ್ರಿಗೂ ಇತ್ತು, ಅವ್ರಿಗೂ ಡ್ಯೂಪ್ಲೆಕ್ಸ್ ಕಟ್ಟಬೇಕು ಆಸೆ ತುಂಬಾ ಜಾಸ್ತಿ ಇತ್ತು. ನನಗೇನಪ್ಪ ಅಂದ್ರೆ ಬಾಡಿಗೆ ಬರಂಗೂ ಇರ್ಬೇಕು ಇಂಪಾರ್ಟೆಂಟ್ಲಿ, ಆತರ ಎಲ್ಲ ಇತ್ತು. ಬಟ್ ಒಂದ್ ಪ್ಲಾಟ್ ಅಲ್ಲಿ ಅಷ್ಟೆಲ್ಲ ಮಾಡಕ್ ಆಗಲ್ಲ, ನಾವು ಪರ್ಮಿಷನ್ಸ್ ಇಲ್ಲ. ಸೊ ಅದಾದ್ಮೇಲೆ ಸರಿ ಆಯ್ತು, ಒಂದೊಂದು ಫ್ಲೋರ್ ಅಂತ ಆಯ್ತು. ಆಮೇಲೆ ಇದು ಆಯ್ತು, ಸರಿ ಅವ್ರು ಬ್ಯಾಕ್ಔಟ್ ಆದ್ರು ಒಂದ್ ಟೈಮ್ಗೆ. ನಾವು ಆಮೇಲೆ ಅದನ್ನ ನಾವೇ ತಗೊಂಡು ಹಾಫ್ ಸೈಡ್ ಡಿವೈಡ್ ಮಾಡ್ಕೊಳ್ಳೋಣ. ಇವ್ರಿಗೆ ಯಾವ್ದು ಬೇಕು ಇವ್ರು ಕಟ್ಟಿಸ್ಕೋಬಹುದು, ನನಗೆ ಯಾವ್ದು ಬೇಕು ನಾನು ಕಟ್ಟಿಸ್ಕೋಬೇಕು, ಅದನ್ನು ಡಿಸೈಡ್ ಆಯ್ತು. ಬಟ್ ಯಾಕೋ ಮನ್ಸು ಒಪ್ಪಿಲ್ಲ. ಆಮೇಲೆ ತಿರ್ಗಾ ನಾವು 3 ಜನ ಮೀಟಿಂಗ್ ಮಾಡಿದ್ವಿ, ಎಲ್ಲ ತಿರ್ಗಾ ನಾವು ಅದೇ ರಿಪೀಟ್ ಮಾಡಿ ಫೈನಲ್ ಕನ್ಕ್ಲೂಷನ್. ಅಲ್ಲ ಆಕ್ಚುಲಿ ನಾವು 3 ಜನ ಅನ್ಕೊಂಡಿದ್ದು ಫಸ್ಟ್ ಈ ತರ 3 ಜನ ಸ್ಟಾರ್ಟ್ ಮಾಡೋದಕ್ಕೆ ಕಾರಣನೇ ಈ ಮನೆ. ಇದು ಇನ್ವೆಸ್ಟಿಂಗ್ ಅಂತಲ್ಲ, ಆಕ್ಚುಲಿ ಇದು ಮನೆ ಎಲ್ಲರಿಗೂ ನೆಸೆಸಿಟಿ ಇತ್ತು. ಮನೆ ಅಂತ ನೆಸೆಸಿಟಿ ಅನ್ನೋದಕ್ಕೆ ಒಂದೇ ಕಾರಣಕ್ಕೆ 3 ಜನ ಮಾಡಿದೆ. ಯಾಕಂದ್ರೆ ಇದು ನಾವು ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡು ಮಾಡಲೇ ಇಲ್ಲ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಈ ತರ 3 ಜನ ಸೇರಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ನಾವು ಅನ್ಕೊಂಡಿದ್ದು ಪ್ರತಿಯೊಬ್ಬರಿಗೆ ಇಲ್ಲಿರೋರ್ಗೆಲ್ಲರಿಗೂ ಅದು ನೆಸೆಸಿಟಿ, ಮನೆ ಅಂತ ನೆಸೆಸಿಟಿ ಇದ್ದೇ ಇತ್ತು. ನಮ್ಗೆ ಎಲ್ಲರಿಗೂ ನೆಸೆಸಿಟಿ ಬೇಕೇ ಬೇಕು ಬೆಂಗಳೂರಲ್ಲಿ ಮನೆ. ಯಾಕಂದ್ರೆ ನಿಮಗೆ ಗೊತ್ತು ರೆಂಟ್ ಎಲ್ಲ ಪೇ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾವು ಅನ್ಕೊಂಡಿದ್ದು ಮನೆ ಅಂತೂ ನೆಸೆಸಿಟಿ ಒಂದು ಬೇಕೇ ಬೇಕು, ಇದು ಇನ್ವೆಸ್ಟ್ಮೆಂಟ್ ಅಲ್ಲ ಅನ್ಕೊಂಡು ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ರೆಂಟ್ ಪೇ ಮಾಡೋ ಬದಲು ಲೋನ್ ಪೇ ಮಾಡೋಣ ಅಂತ ಅವ್ರಿಗಿತ್ತು. ಆಮೇಲೆ ಅಫೋರ್ಡೆಬಲ್ ಅಲ್ಲಿ ಆಗುತ್ತೆ ಅಂದ್ರೆ ಒಂದು ಓಕೆ ನಾವು ಇಷ್ಟು ಬಜೆಟ್ ಅಂತ ಅನ್ಕೊಂಡಿದ್ವಿ, ಅಷ್ಟು ಬಜೆಟ್ ಒಳಗೆ ಆಗ್ಬಿಡುತ್ತೆ ಅಂತಾನು ಅನ್ಕೊಂಡ್ವಿ. ಅದಾದ್ಮೇಲೆ 3 ಜನ ಒಟ್ಟಿಗೆ ಒಬ್ಬರೇ ಕಟ್ಟಿದ್ರೆ ತುಂಬಾ ಭಾರ ಬೀಳುತ್ತೆ, 3 ಜನ ಒಟ್ಟಿಗೆ ಕಟ್ಟಿದ್ರೆ ಸ್ವಲ್ಪ ಬಜೆಟ್ ಅಲ್ಲಿ ಆಗುತ್ತೆ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಎಲ್ಲ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನಾವಿಬ್ರು ಅಂತ ತುಂಬಾ ಸ್ಟಡಿಯಾಗಿ ನಿಂತಿದ್ವಿ, ಅಲ್ಲಿ ತುಂಬಾ ಆನ್ ಅಂಡ್ ಆಫ್ ಆಗ್ತಾ ಇದ್ರು ಇವರಿಬ್ರು. ನಡೆಯಲ್ಲಿ ಬಂದೆ ಆಫೀಸಲ್ಲಿ ಮ್ಯಾನೇಜರ್ ಕೆಲಸ ಬಿಟ್ಬಿಟ್ಟ, ಪುನೀತ್ ಹೌದಾ? ಬ್ಯಾಕ್ಔಟ್ ಆಗಿದ್ರು. ಆಕ್ಚುಲಿ ಅದು ಫಸ್ಟ್ ಇದಕ್ಕೆ ನಾವು ಅಡ್ವಾನ್ಸ್ ಕೊಟ್ಬಿಟ್ಟಿದ್ರಿ, ಆಮೇಲೆ ಚೆಕ್ ಕೊಟ್ಟಿದ್ರಿ, ಜ್ಞಾಪನ ಇದೆಯಾ? ಚೆಕ್ ಕೊಟ್ಟ ಮೇಲೆ ಒಂದಷ್ಟು ಹೋದ್ರೂ ಪರವಾಗಿಲ್ಲ, ರಿಸ್ಕ್ ಬೇಡ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರಿ. ಸೊ ಎಸ್, ಇವಾಗ ಮಮ್ಮಿ ಮತ್ತೆ ನಂದು ಹೋದ್ರು ಅವರು ಗಾಡಿ ಅಂಗಡಿ. ನೀವ್ ಕೇಳ್ತೀರಾ ಲಕ್ಷ್ಮಿ ನೀವೇನ್ ರೆಂಟಲ್ ಇರ್ಲಿಲ್ವಲ್ಲ, ನೀವು
ಮದ್ವೆ ಆಗಿ ಒಂದು ಲೀಸ್ ಮನೆಗೆ ಹೋಗಿದ್ವಿ ನಾವು, ಡೂಪ್ಲೆಕ್ಸ್ ಮನೆಗೆ. ಸೊ ಆಮೇಲೆ ಓನರ್ ಅಂದ್ರು ಇಲ್ಲ ಮನೆ ಖಾಲಿ ಮಾಡಿ ನಾವು ಆ ಮನೇಲಿ ಇರ್ಬೇಕು, ಲೈಕ್ ಅವ್ರು ಬೇರೆ ಪ್ಲಾನ್ ಇದೆ, ಹೊರದಾಗ್ಬಿಟ್ಟು ಅವ್ರು ಬೇರೆ ಬಿಲ್ಡಿಂಗ್ ಕಟ್ಬೇಕು ಅಂತ ಇದ್ದಿದ್ದು. ಸೊ ನಾವು ಅಂದ್ರೆ ನಮ್ಮ ಅತ್ತೆ ಅವ್ರನ್ನೆಲ್ಲ ತುಂಬಾ ಹುಡುಕಿದ್ರು ಮನೇನ, ಲೈಕ್ ಆ ಸರೌಂಡಿಂಗ್ ಅಲ್ಲೇ ಬೇಕಿತ್ತು ನಮ್ಗೆ ಅಂತ. ಬಟ್ ನಮ್ಗೆ ನಮ್ಮ ಒಂದು ಬಜೆಟ್ ಪ್ರಕಾರ ಸಿಕ್ಕಿಲ್ಲ. ಸಿಕ್ಕಿದ್ರೆ 3rd ಫ್ಲೋರ್ 4th ಫ್ಲೋರ್ ಲಿಫ್ಟ್ ಇರಲ್ಲ ಅಥವಾ ನೀರ್ ಪ್ರಾಬ್ಲಮ್, ಅವೆಲ್ಲ ಕೆಲವೊಂದು ರೀಸನ್ಸ್ ಇತ್ತು ಗೈಸ್. ಸರಿ ಆಯ್ತು ಇವೆಲ್ಲ ಬೇಡವೇ ಬೇಡ ಅಂತ, ಚಿಕ್ಕದಿದ್ರು ಪರವಾಗಿಲ್ಲ ನಾವು ನಮ್ಮ ಸ್ವಂತ ಮನೆಗೆ ಹೋಗೋಣ ಅಂತ ಸ್ವಂತ ಮನೆಗೆ ಹೋಗಿದ್ದು. ಸರಿನಾ? ಅದೇ ಕ್ವಶನ್ ಗೊತ್ತಿದ್ದು ಎಲ್ಲರೂ ಕೇಳಿತ್ತು ಏನಕ್ಕೆ 3 ಜನ ಸ್ಟಾರ್ಟ್ ಮಾಡಿದ್ದು ಅಂತ. ರೀಸನ್ ಫೈನಾನ್ಷಿಯಲ್, ದಟ್ಸ್ ಓನ್ಲಿ ಥಿಂಗ್. ಫೈನಾನ್ಷಿಯಲ್ ಸಪೋರ್ಟ್ ಮೇನ್ ಆಗಿ ಬಂದು ಫೈನಾನ್ಷಿಯಲ್ ಸಪೋರ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಂದವ್ರು ತಗೊಳ್ಳಿ, ನಂದವ್ರು ಈ ಮನೆನ ಅವ್ರು ಇಂಡಿವಿಜುವಲ್ ಕಟ್ಟಿಸ್ಬೇಕು ಅಂತ ಹೋದ್ರೆ ಇನ್ನ 20 years ಬೇಕು, ತುಂಬಾ ಕಷ್ಟಪಡ್ಬೇಕು. ಪುನೀತರು ನಾನು ಅಷ್ಟೇ, ಇವಾಗ ನಾನು 15 ಕಷ್ಟಪಡೋದು, ಪುನೀತರು ಕಷ್ಟಪಡ್ಬೇಕು. ಸೊ ಇಂಡಿವಿಜುವಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದು. ಸೊ 3 ಜನ ಸೇರಿ ಮಾಡಿದ್ದಕ್ಕೆ ಅದು ಬೇಗ ಆಗ್ತಾ ಇದೆ. ಇಲ್ಲ ಏನಾದ್ರು ಇಲ್ಲ ಪರವಾಗಿಲ್ಲ ಸಪರೇಟ್ ಮಾಡೋಣ ಅಂತ ಹೋಗಿದ್ರೆ ನಂಗೋತ್ರ ಇಷ್ಟು ಯಾರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಪಕ್ಕ ಮಾಡ್ತಾರೆ. ಸೈಟ್ ತಗೊಂಡಿರ್ತಾ ಇದ್ರಿ, ನಂಗೋದ್ರೆ 3 ಜನ ಸೈಟ್ ತಗೊಳ್ಳೋ ಕೆಪಾಸಿಟಿ ಇತ್ತು, ತಗೊಂಡಿರ್ತಾ ಇದ್ರಿ. ಬಟ್ ಮನೆ ಮಾಡಕ್ಕೆ ನಾವು ಇನ್ಫ್ಯಾಕ್ಟ್ ಸೆಪರೇಟ್ ಆಗಿ ಬೇರೆ ಸೈಟ್ ನಾವು ತುಂಬಾ ನೋಡಿದ್ವಿ ಅಲ್ವಾ? ಹೌದು, ಇವರು ತುಂಬಾ ನಾವು ಅಪಾರ್ಟ್ಮೆಂಟ್ಸ್ ನೋಡಿದ್ವಿ. ಅಂದ್ರೆ ಈ ಆನ್ ಅಂಡ್ ಆಫ್ ಆಗೋ ಟೈಮ್ ಅಲ್ಲಿ ನಾವು ತುಂಬಾ ಅಪಾರ್ಟ್ಮೆಂಟ್ಸ್ ನೋಡಿದ್ವಿ. ಬೇಡ ಯಾಕೆ 25,000 ಬಾಡಿಗೆ ಕಟ್ಟೋದು, ಲೋನ್ ಕಟ್ಟಿದ್ರೆ ಪರವಾಗಿಲ್ಲ ಅಪಾರ್ಟ್ಮೆಂಟ್ ನೋಡೋಣ ಅಂತ. ಆ ಅಪಾರ್ಟ್ಮೆಂಟ್ ನೋಡಿದ್ರೆ ನಮ್ಗೆ ಇಷ್ಟಿಷ್ಟೇ ಅನ್ನಿಸ್ತಿತ್ತು ನಮ್ಗೆ. ಅಂದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇರ್ಲಿಲ್ಲ ಅಪಾರ್ಟ್ಮೆಂಟ್ಸ್. ಮತ್ತೆ ಇವ್ರು ತುಂಬಾ ಸುಮಾರು ಸೈಟ್ ನೋಡಿ, ಓಕೆ ನಾವು ಸೆಪರೇಟ್ ನಮಗೆ ಬೇಕು, ನಮ್ಗೆ ಒಟ್ಟಿಗೆ ಬೇಡ ಅಂತ ಅನ್ಕೊಂಡು ನಾವು ಸುಮಾರು ಸೈಟ್ ನೋಡಿದ್ವಿ. ಬಟ್ ಆ ಬಜೆಟ್ ಅಷ್ಟು ಹೋಗ್ತಾ ಇತ್ತು, ಸರಿನಾ? ಸೊ ಈ ತರ ಸುಮಾರು ಇತ್ತು ಗೈಸ್. ಅರುಣ್ ಹೇಳ್ದಂಗೆ ಇಂಪಾರ್ಟೆಂಟ್ ರೀಸನ್ ಏನಪ್ಪಾ ಅಂದ್ರೆ ಫೈನಾನ್ಷಿಯಲ್ ಥಿಂಗ್, ಅದೇ ಇಂಪಾರ್ಟೆಂಟ್ ಇದ್ದಿದ್ದು. ಅದಕ್ಕೋಸ್ಕರನೇ ಒಟ್ಟಿಗೆ ಕಟ್ಟಿದ್ದು. ಬಟ್ ಇವಾಗ ನನ್ಗೆ ಇನ್ನೊಂದು ನೆನಪಾಗ್ತಲ್ಲ, ನಾವು ಈ ಸೈಟ್ ನೋಡ್ಕೊಂಡು ಬಂದ್ವಲ್ಲ, ನಾನು ಬಿಟ್ಟು ಬಂದಿದ್ದು ಅಲ್ಲಿ ತನಕ ಒಪ್ಪಿಗೆ ಇರ್ಲಿಲ್ಲ. ಬಟ್ ಆಮೇಲೆ ಬಂದು ಒಂದೇ ಹೇಳಿದ್ದು, ನೋಡಪ್ಪ ನಾವು ಒಂದು ಸೈಟ್ ನೋಡಿದೀವಿ 40-50 ತುಂಬಾ ಚೆನ್ನಾಗಿದೆ, ಕಾರ್ನರ್ ಸೈಟ್ ಬೇರೆ, ನೀವು ಏನಾದ್ರು ಡೆಡ್ ಎಂಡ್ ಸೈಟ್ ಬೇರೆ, ನೀವೇನಾದ್ರೂ ಜಾಯಿನ್ ಆದ್ರೆ 3 ಫ್ಲೋರ್ ಕಟ್ಸೋಣ. ಇಫ್ ಇನ್ ಕೇಸ್ ನಾವು ಜಾಯಿನ್ ಆಗಿಲ್ಲ ಅಂತಂದ್ರೆ ಅವರು ಮತ್ತೆ ನಂದು ಅದನ್ನ ಡಿವೈಡ್ ಮಾಡ್ಬಿಟ್ಟು ಡೂಪ್ಲೆಕ್ಸ್ ಕಟ್ಸ್ಕೊಳ್ಳೋದು, ಬೇಕಾದ್ರೆ ನಂದು ಯಾವಾಗಾದ್ರೂ ಕಟ್ಸ್ಕೊಳ್ಳಿ, ನಾವು ಡೂಪ್ಲೆಕ್ಸ್ ಅಥವಾ ನಾವು ಬೇರೆ ಮನೆ ನಾವು ಕಟ್ಸ್ಕೊತೀವಿ ಅಂತ ಜಿಜು ಹೇಳಿದ್ರು. ನನಗೆ ಖುಷಿ ಆಗ್ತಾ ಇದೆ, ಆಬ್ವಿಯಸ್ಲಿ ನಮ್ಮ ಅಕ್ಕ ತಂಗಿ ಮನೆ ಮಾಡ್ತಾರೆ ತಗೋತಾರೆ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಇವನ್ ಐ ಹ್ಯಾವ್ ಟು ಬಿ ಪಾರ್ಟ್ ಆಫ್ ಇಟ್ ಅಲ್ವಾ ಅಂತ ಇತ್ತು. ಅದ್ರಿಗೂ ಹೇಳಿರಿ ಒಪ್ಕೊಳ್ರಿ ಅಂತ. ಬಟ್ ಅವ್ರಿಗೆ ಬೇರೆ ಯೋಚನೆಗಳಿತ್ತು. ಸೊ ಈ ರೀತಿ ಆಯ್ತು. ಅದಾದ್ಮೇಲೆ ನಾವು ಡ್ಯೂಪ್ಲೆಕ್ಸ್ ಮಾಡ್ಬೇಕು ಅಂತಾನು ಈ ತರ 1.5 ಅಂದ್ರೆ 1.5 ಸೈಟ್ 1.5 ಫ್ಲೋರ್ ಮಾಡ್ಕೊಂಡು ಡ್ಯೂಪ್ಲೆಕ್ಸ್ ಮಾಡ್ಕೊಂಡು ಅಂತ ಅನ್ಕೊಂಡ್ವಿ. ಬಟ್ ಅದೆಲ್ಲ ತುಂಬಾ ಔಟ್ ಆಫ್ ಬಜೆಟ್, ಹೈ ಬಜೆಟ್. ಸೊ ಅದಕ್ಕೆ ಆ ಒಂದು ಪ್ಲಾನ್ ಕ್ಯಾನ್ಸಲ್ ಮಾಡಿದ್ವಿ. ಹೀಗೇನೆ ನಮ್ದು ಸೈಟ್ ಸ್ಪೇಷಿಯಸ್ ಆಗಿ ಬರುತ್ತೆ ಅಂತ ಹೇಳಿದ್ರು ಅರುಣ್ ಮತ್ತೆ ಪುನೀತ್. ಹೀಗೇನೆ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಬರುತ್ತೆ, ಸಾಕು ಇಷ್ಟೇ ಅಂತ. ಸೊ ಹಾಗಾಯ್ತು. ಓವರ್ ಆಲ್ ಈ ತರ ಇತ್ತು. ಹಂಗೆ ಹೇಳಿದ ತಕ್ಷಣ ಈಸಿಯಾಗಿ ಕಟ್ತಾ ಇಲ್ಲ, ತುಂಬಾ ಕಷ್ಟ ಇದೆ. ಏನಂದ್ರೆ ಇನಿಷಿಯಲಿ ನಾನು ಪುನೀತ್ ಪ್ಲಾನ್ ಮಾಡಿದ್ದು 30-40 ತಗೊಳ್ಳೋಣ. ಈ ಲಿಟ್ರಲಿ 30-40 ತಗೊಂಡಿದ್ರೆ ಬರೀ 75 lakhs ಒಬ್ಬೊಬ್ಬರಿಗೆ ಮನೆ ಕಂಪ್ಲೀಟ್ ಆಗಿರೋದು, ಮುಗ್ದೋಗಿರೋದು ಮನೆ. ಮನೆ ಹೋಗ್ಬಿಟ್ಟು ಅಷ್ಟೇ ಸೆಟ್ ಆಗ್ಬಿಡ್ತಾ ಇದೆ. ನಾವು ಸ್ಟಾರ್ಟ್ ಮಾಡಿ 30-40, ಆಮೇಲೆ 30-50 ಆಯ್ತು, ಆಮೇಲೆ 30-40-60 ಆಗೋಯ್ತು. ಏನೇನೋ ಆದ್ರೆ ಏನು ಮಾಡಕ್ಕಾಗಲ್ಲ, ನಮ್ಮ ದೇವ್ರ ಇದರಲ್ಲಿ. ಅಲ್ಲ 60-40 ನೋಡಿದ್ವಿ, ನೆನಪಿದೆ ನಿಮ್ಗೆ? ಅದೇ ಗ್ರೌಂಡ್ ಸೈಡ್ ಒಳಗಡೆ ಅಲ್ಲಿ ಹೌದಾ? ಚೆನ್ನಾಗಿ ಮಾಡೋದು. ಆಕ್ಚುಲಿ ಆ ಲೊಕ್ಯಾಲಿಟಿ ಅಕ್ಕಪಕ್ಕ ಅಷ್ಟು ಚೆನ್ನಾಗಿರ್ಲಿಲ್ಲ. ಅದಕ್ಕೆ ನೆನಪಾಗೋದು ವರ್ಷದಲ್ಲಿ. ಇಲ್ಲ ಅದಷ್ಟು ಇದಾಗಿರ್ಲಿಲ್ಲ. ಅದು ಅಲ್ಲೇ ಕಸ ಎಲ್ಲ ಅಲ್ಲಲ್ಲೇ ಇತ್ತು, ಟ್ರಾನ್ಸ್ಫಾರ್ಮರ್ ಎಲ್ಲ ಇತ್ತು. ಟ್ರಾನ್ಸ್ಫಾರ್ಮರ್ ಎಲ್ಲ ಒಂದ್ ಸ್ವಲ್ಪ ಅಷ್ಟು ಚೆನ್ನಾಗಿರ್ಲಿಲ್ಲ. ಸ್ವಲ್ಪ ಮೇಲ್ಗಡೆ ಚೆನ್ನಾಗಿತ್ತು, ಕೆಳಗಡೆ ಅಷ್ಟು ಚೆನ್ನಾಗಿತ್ತು. ಸೊ ಒಂದು 60-40 ಸೈಟು, ಅದು ಡಿವೈಡೆಡ್ ಬೈ 3 ಮಾಡ್ಕೊಳ್ಳೋಣ. ಅಂದ್ರೆ 3 ಬಿಲ್ಡಿಂಗ್ ಬರುತ್ತೆ, ಹಿಂಗಿ ಕಟ್ಟೋಣ ಅಂತ ಎಲ್ಲ ಆ ತರನು ಕೂಡ ಅಲ್ಲಿ ಕೂಡ ಎಷ್ಟು ಪ್ಲಾನ್ ಮಾಡಿದ್ವಿ ನಾವು. ಆಮೇಲೆ ಅದನ್ನ ಮಮ್ಮಿ ಡ್ಯಾಡಿ ತೋರಿಸಿದ್ವಿ. ನಮ್ಮ ಅಪ್ಪಂಗೂ ಇಷ್ಟ ಆಗ್ಲಿಲ್ಲ ಅದು. ಅವಾಗಿನ ಬಗ್ಗೆ ಗೊತ್ತಾ, ಇಬ್ಬರಿಗೆ ಬೆಳಕು ಸಿಗುತ್ತೆ, ಬಟ್ ಇದ್ದವ್ರಿಗೆ ಬೆಳಕು ಸಿಗಲ್ಲ. ಅದೊಂದು ಮನಸ್ತಾಪ ಬರುತ್ತೆ. ಯಾಕಂದ್ ಮಾಡ್ಕೋತೀರ ಎಲ್ಲ ಡೈರೆಕ್ಟ್ ಆಗಿ ಬೇರೆ ಬೇರೆ ಕಡೆನೆ ಹೊರಟೋಗ್ಬಿಡಿ ಸೆಪರೇಟ್ ಆಗಿ ಅಂತ. ಸೊ ಹೀಗಿತ್ತು. ಮತ್ತೆ ನೀವು ಕೇಳ್ತೀರಾ, ನೀವು ಲೈಕ್ ಸೈಟು ಬೇರೆ ಕಡೆನೂ ನೋಡ್ಬೋದಿತ್ತಲ್ವಾ? ಇವಾಗ KR-ಪುರ ಮೆಂಡಲೆಲ್ಲ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಇದೆ, ಅಲ್ಲೂ ಕೂಡ ಸೈಟ್ ಹುಡುಕ್ಬೋದಿತ್ತು. ಅಲ್ಲಿ ಇಂಡಿವಿಜುವಲ್ ಆಗಿ ಕಟ್ಟೆ ನಿಮ್ಗೂ ಬಾಡಿಗೆ ಮನೆ ಸಿಗೋದು. ಯಾಕೆ ಈ ತರ ಕೆಲಸ ಮಾಡಿದ್ರಿ? ನಮಗೆ ಸ್ಪೆಸಿಫಿಕಲಿ ಏರಿಯಾ ಚೆನ್ನಾಗಿರ್ಬೇಕು, ನಮ್ ಕನ್ನಡದವ್ರು ಜಾಸ್ತಿ ಇರಬೇಕು, ಆಮೇಲೆ ಎಜುಕೇಶನ್ ವೈಸ್ ಆಗಿರ್ಲಿ. ಅದು ನಾವು ಎಲ್ಲಿ ನಮ್ಮ ಕನ್ನಡದವ್ರು ಜಾಸ್ತಿ ಇರ್ತಾರೆ, ಕನ್ನಡದವ್ರು ಜಾಸ್ತಿ ಇರ್ತಾರೆ. ಮತ್ತೆ ಏರಿಯಾದ ಲೊಕ್ಯಾಲಿಟಿ ತುಂಬಾ ಚೆನ್ನಾಗಿರ್ಬೇಕು, ಗ್ರೀನರಿ ಜಾಸ್ತಿ ಇರಬೇಕು. ಇದೆಲ್ಲಾನು ಇತ್ತು ನಮ್ಮ ಒಂದು ಚೆಕ್ ಲಿಸ್ಟ್ ಅಲ್ಲಿ. ಸೊ ಆ ಚೆಕ್ ಲಿಸ್ಟ್ ಪ್ರಕಾರ ಇದು ನಮ್ಗೆ ಪ್ರಾಪರ್ ಆಗಿದೆ ಅಂತ ಅನಿಸ್ತು. ಯಾಕೆ ಅನ್ನೋ ಕ್ವೆಶ್ಚನ್ಗೆ ತುಂಬಾ ಉತ್ತರಗಳು ಕೊಡ್ತಾನೆ ಇದೀವಿ. ಇದೇ ಲಾಸ್ಟ್ 2 years ಇಂದ ಯಾವ್ದೇ ಒಂದು ವಾರ ಕೂಡ ಒಂದು ಮಳೆ ಇಲ್ಲ. ನಾವ್ ಇವತ್ತು ಎಲ್ಲಿ ಮಲ್ಕೋತೀವಿ ಅಂತ ನಮ್ಗೆ ಗೊತ್ತಿರಲ್ಲ ಅಂತ ಇದೆ. ಬಟ್ ವಾಟ್ ಎವರ್ ದ ಪ್ರೊಸೆಸ್ ಇಸ್ ವೆರಿ
ತುಂಬಾ ಇದ್ದೇ ಇದೆ ಸರಿನಾ. ಅವರು ಒಂಥರ ಎಲ್ಲರಿಗೂ ಈ ಆಪರ್ಚುನಿಟಿ ಸಿಗಲ್ಲ ನನ್ಗೆ ಆಗ್ಲಿ ಅದು ಸಿಗಲ್ಲ ಅಲ್ವಾ. ನಮ್ಮ ಅಪ್ಪ ಮನೆಗೆ ಹೋಗಿ ಇರೋದಾಗ್ಲಿ ಅಥವಾ ನನ್ನ ತಂಗಿ ಮನೆಗೆ ಹೋಗಿ ಇರೋದಾಗ್ಲಿ ಆ ತರ ಆಪರ್ಚುನಿಟಿ ಎಲ್ಲರಿಗೂ ಸಿಗಲ್ಲ. So ನಿಮ್ಗೆ ಆ ತರ ಚೆನ್ನಾಗಿ ಸಿಕ್ಕಿದೆ. ಎಂಟಲ್ಲಿ ಈ ಇನ್ನೊಂದು ತರ ಎಲ್ಲ ಇದನ್ನ ಮಾಡ್ತಿದ್ದಾರೆ. ಬಟ್ ಇಲ್ಲ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನೀವು ಕೇಳ್ತೀರಾ ಜೀಜು ಅವ್ರ ಅಪ್ಪ ಅಮ್ಮಂಗೆ ಮತ್ತೆ ಅರುಣ್ ಅವ್ರ ಅಪ್ಪ ಅಮ್ಮಂಗೆ ಹಾಗೂ ನಮ್ಮ ಅಪ್ಪ ಅಮ್ಮಂಗೆ ಇವೆಲ್ಲ ಇಷ್ಟ ಇತ್ತಾ ಒಟ್ಟಿಗೆ ಕಳ್ಸೋದು ಅಂತ. ಸೊ ಜೀಜು ನಿಮ್ಗೆ ಅನ್ಸುತ್ತೆ ನಿಮ್ಮ ಮಮ್ಮಿ ಡ್ಯಾಡಿ ಅಪ್ಪ ಅಮ್ಮಂಗೆ ಏನೋ ತೊಂದ್ರೆ ಏನೋ ಇರ್ಲಿಲ್ಲ? ಯಾವತ್ತು ಒಂದ್ ದಿವಸ ಇದ್ರ ಬಗ್ಗೆ ನಮ್ ಜೊತೆ ಡಿಸ್ಕಸ್ ಮಾಡಿಲ್ಲ ಅವ್ರು. ಅವರು ಸರಿ ನಿಮ್ಗೆ ಓಕೆ ಅನ್ಸಿದ್ರೆ ಸರಿ ಆಯ್ತು ಅಂತಾನೆ ಹೇಳಿದ್ರು. ನಮ್ಮ ಅತ್ತೆ ಅಂತೂ ಹೇಳಿದ್ದೇನೆ, ನಿಂಗೆ ಅದು ಸರಿ ಅನ್ಸ್ತಿದೆ, ನಿಂಗೆ ಅದು ಓಕೆ, ನಿನಗೆ ಅದು ಪ್ರಾಫಿಟ್ ಆಗ್ತಿದೆ ಅಂತಂದ್ರೆ ಸರಿ ಆಯ್ತು ಅಂತಾನೆ ಹೇಳಿದ್ರು. ನಿಮ್ಗೆ ರೀ ನಿಮ್ಗೇನಾದ್ರೂ ಹೇಳಿದ್ರ? ಖುಷಿನೇ ಪಟ್ರಲ್ವಾ? ಸೊ ಅವ್ರಿಗೂ ಖುಷಿನೇ. ಓಕೆ ನನ್ನ ಮಗ ಏನೋ ಮಾಡ್ತಾವನಲ್ಲ ಬೆಂಗಳೂರಲ್ಲಿ ಅಂತ ಅವ್ರಿಗೂ ತುಂಬಾನೇ ಖುಷಿನೇ ಇತ್ತು. ಸೊ ಅವ್ರ ಅಗೇನ್ಸ್ಟ್ ಆಗಿ ನಾವು ಯಾರ ಅಗೇನ್ಸ್ಟ್ ಆಗೋ ಏನೂ ಮಾಡ್ತಾ ಇಲ್ಲ, ಬಿಕಾಸ್ ನಾವು ಮಾಡ್ತಿರೋದು ಒಳ್ಳೆ ಕೆಲಸ ಅಲ್ವಾ. ಸೊ ಆ ರೀತಿ ಗೈಸ್ ಅಷ್ಟೇನಾ? ಅಷ್ಟೇನಾ? ಬಟ್ ದ ಸ್ಟ್ರಗಲ್ ಇಸ್ ರಿಯಲ್. ಸ್ಟ್ರಗಲ್ ನಾನು ಹೇಳ್ತೀನಲ್ಲ, ಕ್ಯಾಮ್ರಾದಲ್ಲಿ ನಿಮ್ಗೆ ತುಂಬಾ ಕೆಲವೊಬ್ಬರಿಗೆ ಫ್ಯಾನ್ಸಿಯಾಗಿ ಕಾಣಿಸ್ಬೋದು, ಬಟ್ ಹಿಂದೆ ಎಷ್ಟೊಂದು ಇರುತ್ತೆ ಅಂತ ಅಂದ್ರೆ ನಿಜವಾಗ್ಲೂ ನಮ್ಗೆ ಇಷ್ಟೊಂದು ಆಗುತ್ತೆ ಅಂತ ಮುಂಚೆನೆ ಗೊತ್ತಿದ್ರೆ ನಾವು ಮೇ ಬಿ ಕೈ ಹಾಕ್ತಾ ನನಗೆ ಗೊತ್ತಿತ್ತು. ಇಲ್ಲ. ಬಟ್ ಏನ್ ಗೊತ್ತಾ, ನಮ್ಗೆ ಎಷ್ಟೇ ಪ್ರಾಬ್ಲಮ್ ಇದ್ರು ಅಲ್ವಾ, ಬೈತೀವಿ ಕಿತ್ತಾಡ್ತೀವಿ, ಬಟ್ ಏನ್ ಗೊತ್ತಾ ಅಟ್ ದ ಸೇಮ್ ಟೈಮ್ ಅಲ್ಲ ಓಕೆ ಇಲ್ಲಪ್ಪ ನಾವು ಒಟ್ಟಿಗೆನೇ ಇರಬೇಕು ಅಂತ ಅನ್ಸುತ್ತೆ. ಇವಾಗ್ಲೂ ಸಹ ಅಲ್ಲ, ಇವಾಗ್ಲೂ ಏನೇ ಟಚ್ ಪ್ರಾಬ್ಲಮ್ ಬಂದ್ರು ಅಲ್ಲ ಅಲ್ವಾ, ನಾವೆಲ್ಲ ಒಟ್ಟಿಗೆನೇ ಇದೀವಿ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಏನೇ ಅದ್ರದಲ್ಲೇ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ನಾವೆಲ್ಲ ಒಟ್ಟಿಗೆನೇ ಇರೋದು. ಆದ್ರೆ ಲಾಸ್ಟ್ 1.5 years ಅಲ್ಲ, ಎವ್ರಿ ಮಂತ್ ವಿ ಹ್ಯಾವ್ ಗಾನ್ ಥ್ರೂ ಸೋ ಮೆನಿ ಥಿಂಗ್ಸ್.